ನಮಸ್ಕಾರ. ಬೇಲ್ಮೆಂಟ್ ವಿಷಯದ ಚರ್ಚೆಯನ್ನು ಇವತ್ತು ನಾನು ಮುಂದುವರಿಸ್ತಾ ಇದ್ದೀನಿ. ಹಿಂದಿನ ವಿಡಿಯೋದಲ್ಲಿ ನಾವು ನಿಮಗೆ ಬೇಲ್ಮೆಂಟ್ ವಿಷಯದಲ್ಲಿ ಬೇಲ್ಮೆಂಟ್ನ ಡೆಫಿನೇಷನನ್ನು, ಬೇಲರ್ ಮತ್ತು ಬೇಲಿಯ ಒಂದು ಡೆಫಿನೇಷನ್ನ ಹೇಳಿದ್ವಿ, ಮತ್ತು ಡೆಲಿವರಿ ಬಹಳ ಮುಖ್ಯ ಅಂತಕ್ಕಂಥದ್ದು ಎರಡು ಸೆಕ್ಷನ್ಗಳನ್ನು, ಕಲಮ್ಗಳನ್ನು ನಾವು ಚರ್ಚೆ ಮಾಡಿದ್ದೀವಿ. ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಾವು ಈ ಬೇಲರ್, ಒನ್ ಹೂ ಗಿವ್ಸ್ ದ ಗೂಡ್ಸ್, ಅವನ ಕರ್ತವ್ಯಗಳ ಬಗ್ಗೆ ಇವತ್ತು ಚರ್ಚೆ ಮಾಡ್ತೀವಿ. ಈ ಕರ್ತವ್ಯಗಳಿಗೆ ಸಂಬಂಧಪಟ್ಟಂತೆ ಕಲಮು 150, 158 ಮತ್ತು 164 ನಾವು ವಿವರವಾಗಿ ನೋಡ್ತೀವಿ. ಕರ್ತವ್ಯಗಳನ್ನು ಈ 3 ಕಲಮ್ಗಳಲ್ಲಿ ಹೇಳಲಾಗಿದೆ. ಟುಡೇ ವಿ ಆರ್ ಡಿಸ್ಕಸಿಂಗ್ ಆನ್ ದ ಡ್ಯೂಟೀಸ್ ಆಫ್ ದ ಬೇಲರ್, ಆ್ಯಂಡ್ ಇನ್ ದ ಪ್ರೋಸೆಸ್ ವಿ ಆರ್ ಆ್ಯಕ್ಚುಲಿ ಡಿಸ್ಕಸಿಂಗ್ ಸೆಕ್ಷನ್ 150, 158 ಆ್ಯಂಡ್ 164. So now, without wasting much time, let us move on to the sections. This is baler duties. Baler duty are enumerated in section 150, 158 and 164. See, first we are going to see what is section 150. Here this talks about disclosure, ಬಹಿರಂಗಪಡಿಸುವಿಕೆ. ಕೊಟ್ಟಂತಹ ವಸ್ತುವನ್ನು ನಾವೇನು ಮಾಡ್ತೀವಿ ಅಂದರೆ ಉಪಯೋಗಕ್ಕೆ ಹಾಕಿ ಕೊಡ್ತೀವಿ, ಅಥವಾ ಏನೋ ಒಂದು ಕೆಲಸವನ್ನು ಮಾಡಲಿಕ್ಕೆ ಹಾಕಿ ಕೊಡ್ತೀವಿ, ಅಥವಾ ಬಾಡಿಗೆ ಕೊಡ್ತೀವಿ. ಈ ರೀತಿಯಾದಂತಹ ವ್ಯವಸ್ಥೆ ಇರ್ತದೆ. ದಟ್ ಈಸ್ ವಾಟ್ ಈಸ್ ನೋನ್ ಆ್ಯಸ್ ಬೇಲ್ಮೆಂಟ್. ಆ ಕೊಟ್ಟಂತಹ ವಸ್ತುಗಳ ವಿಷಯದಲ್ಲಿ ಆ ವಸ್ತುಗಳಲ್ಲಿ ಏನಾದರೂ ತೊಂದರೆ ಇದ್ದರೆ, ಆ ತೊಂದರೆಯಿಂದ ಬೇಲಿಗೆ ಏನಾದರೂ ಇಂಜುರಿ ಆಗುವಂತಹ ಸಂದರ್ಭದಲ್ಲಿ ನಾವು ಆ ತೊಂದರೆ ಇರುವುದನ್ನು ಆ ಬೇಲಿಗೆ ನಾವೇನು ಮಾಡಬೇಕು, ಬಹಿರಂಗಪಡಿಸಬೇಕು. ಸಿ, ದ ಬೇಲರ್ ಈಸ್ ಬೌಂಡ್ ಟು ಡಿಸ್ಕ್ಲೋಸ್ ದ ಬೇಲಿ ದ ಫಾಲ್ಟ್ಸ್ ಇನ್ ದ ಗೂಡ್ಸ್ ಬೇಲ್ಡ್ ಆಫ್ ವಿಚ್ ದ ಬೇಲರ್ ಈಸ್ ಅವೇರ್. ಅಂದರೆ ಯಾವ ವಸ್ತುವಿನ ಬಗ್ಗೆ ಬೇಲರ್ಗೆ ಗೊತ್ತಿರ್ತದೋ ಆ ಗೊತ್ತಿರುವಂತಹ ವಿಷಯವನ್ನು ಮುಚ್ಚಿಟ್ಟು ವಸ್ತುವನ್ನು ಕೊಡಬಾರ್ದು ಅಂತ ಅದರ ಅರ್ಥ. ಆ್ಯಂಡ್ which materially interfere with the use of them or expose the bailey to extraordinary risks. ಈ ರೀತಿ ಮುಚ್ಚಿಟ್ಟಂತಹ ಸಂದರ್ಭದಲ್ಲಿ ಅದು ಬೇಲಿಯ ಒಂದು ಕೆಲಸದಲ್ಲಿ ಅವನಿಗೆ ಹೆಚ್ಚು ಅದು ಏನು ತೊಂದರೆ ಕೊಡುವಂತಹ, ಅಪಘಾತ ಮಾಡುವಂತಹ ಒಂದು ಸಂದರ್ಭ ಇದ್ದಾಗ ನಾವು ಹೇಳುವುದು ಈ ಕಾನೂನಿನ ಪ್ರಕಾರ ಅವಶ್ಯಕತೆಯಾಗಿದೆ ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ. ಆ್ಯಂಡ್ ಇಫ್ ಹಿ ಡಸ್ ನಾಟ್ ಮೇಕ್ ಸಚ್ ಡಿಸ್ಕ್ಲೋಸರ್, ಮತ್ತು ಈ ರೀತಿಯಾದಂತಹ ಆ ವಸ್ತುವಿನಲ್ಲಿರ್ತಕ್ಕಂಥ ನ್ಯೂನ್ಯತೆಗಳನ್ನು ಹೇಳದೆ ಹೋದಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, ಹಿ ಈಸ್ ರೆಸ್ಪಾನ್ಸಿಬಲ್ ಫಾರ್ ಡ್ಯಾಮೇಜ್ ಅರೈಸಿಂಗ್ ಟು ದ ಬೇಲಿ ಡೈರೆಕ್ಟ್ಲಿ ಫ್ರಮ್ ಸಚ್ ಫಾಲ್ಟ್ಸ್. ನೋಡಿ, ಈ ರೀತಿಯಾದಂತಹ ಹಾನಿಗೆ ಏನಾಗ್ತಾನೆ ಅಂತಂದರೆ ಈ ಬೇಲರು ಜವಾಬ್ದಾರಿ ಆಗ್ತಾನೆ, ಬಾಧ್ಯನಾಗ್ತಾನೆ. ಹಿ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಡ್ಯಾಮೇಜಸ್ ಆರ್ ವಾಟ್ ಎವರ್ ದ ಇಂಜುರಿ ಇನ್ಕರ್ಡ್ ಟು ದ ಬೇಲಿ ಫಾರ್ ಆಲ್ ದ್ಯಾಟ್ ಹಿ ಹ್ಯಾಸ್ ಟು ಕಾಂಪೆನ್ಸೇಟ್ ಅಂತಕ್ಕಂಥದ್ದು ಇದರ ಅರ್ಥ. ಆದರೆ ಇಲ್ಲಿ ಮುಂದುವರೆದು ಏನು ಮಾಡ್ತಾನೆ ಅಂದರೆ, ಇಫ್ ದ ಗೂಡ್ಸ್ ಆರ್ ಬೇಲ್ಡ್ ಫಾರ್ ಹೈರ್, ನೋಡಿ, ಇಫ್ ದ ಗೂಡ್ಸ್ ಆರ್ ಬೇಲ್ಡ್ ಫಾರ್ ಹೈರ್ ದ ಬೇಲರ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಸಚ್ ಡ್ಯಾಮೇಜ್ ವೆದರ್ ಹಿ ವಾಸ್ ಅವೇರ್ or he was not aware of the existence of such faults in the goods. This is very, very important. Here, if we just carefully analyze this section, he is dividing it into two parts. If it is given for hire, ಅಂದರೆ ಇದಕ್ಕೇನಂತೀವಿ ನಾವು, ಬೇಲ್ಮೆಂಟ್ ಫಾರ್ ರಿವಾರ್ಡ್ ಅಂತೀವಿ. ಫಾರ್ ರಿವಾರ್ಡ್. ಇಲ್ಲಿ ಮೇಲಿನ ವಿಷಯವನ್ನು ನಾವು ತೆಗೆದುಕೊಂಡ್ರೆ ಇದಕ್ಕೆ ನಾವೇನು ಅನ್ಬೋದು ಅಂದರೆ ಗ್ರಾಟಿಟ್ಯೂಯಸ್ ಬೇಲ್ಮೆಂಟ್ ಅಂತೀವಿ. ಈ ರೀತಿಯಾಗಿ ಎರಡು ಬೇಲ್ಮೆಂಟ್ಗಳಲ್ಲಿ ಇರೋದನ್ನು ನಾವು ನೋಡ್ತೀವಿ. ಒಂದರಲ್ಲಿ ಅಂದರೆ ಗ್ರಾಟಿಟ್ಯೂಯಸ್ ಬೇಲ್ಮೆಂಟ್ ಇದ್ದರೆ ಹಾನಿ ಆದಾಗ ಹಾನಿಯನ್ನು ಭರಿಸಬೇಕಾಗ್ತದೆ. ಅದು ಅವನಿಗೆ ವಿಷಯ ಗೊತ್ತಿದ್ದರೆ ಮಾತ್ರ. ನಾವು ಕೊಡುವಂತಹ ವಸ್ತುವಿನಲ್ಲಿ ನ್ಯೂನ್ಯತೆ ಇದೆ ಅಂತಕ್ಕಂಥದ್ದು ಗೊತ್ತಿದ್ದಂತಹ ಸಂದರ್ಭದಲ್ಲಿ ಅದನ್ನು ಹೇಳದೆ ಹೋದರೆ
ಯಾರಿಂದ ನಾವು ದುಡ್ಡು ತಗೊಳ್ಳಲ್ವೋ ಅಂಥವ್ರಿಗೆ ಹಾನಿ ಆದಾಗ ಇವನೇನು ಮಾಡಬೇಕಾಗತ್ತೆ, ಆ ಹಾನಿಯನ್ನು ಭರಿಸ್ಬೇಕಾಗ್ತದೆ. ಅಂದರೆ ಇಫ್ ಹೀ ಈಸ್ ಗಿವಿಂಗ್ ಇಟ್ ಫಾರ್ ಫ್ರೀ, ಆದಾಗ್ಯೂ ಕೂಡ ಯಾರಿಗೆ ಕೊಟ್ಟಿರ್ತಾರೋ ಅವರಿಗೆ ಹಾನಿ ಆದಂಥ ಸಂದರ್ಭದಲ್ಲಿ ಆ ಹಾನಿಯನ್ನು ಭರಿಸುವಂತಹ ಬಾಧ್ಯತೆಯನ್ನು ಬೇಲರ್ ಹೊಂದಿರ್ತಾನೆ. ಆದರೆ ಅದೇ ವಸ್ತುವನ್ನು ನೀವು ಲಾಭಕ್ಕಾಗಿ ಕೊಡ್ತಿದ್ರೆ, ಫಾರ್ ರಿವಾರ್ಡ್ ಇಫ್ ಯು ಆರ್ ಗಿವಿಂಗ್, ಯು ಆರ್ ಅರ್ನಿಂಗ್ ಸಮಥಿಂಗ್ ಫ್ರಮ್ ದ್ಯಾಟ್, ಬೇಲಿ ನಿಮ್ಗೇನಾದರೂ ಅದಕ್ಕೆ ರಿವಾರ್ಡ್ ಕೊಡ್ತಾ ಇದ್ದರೆ, ಅಂತಹ ಸಂದರ್ಭದಲ್ಲಿ ನಿಮಗೆ ಆ ವಸ್ತುವಿನಲ್ಲಿ ನ್ಯೂನ್ಯತೆ ಇದೆಯೋ ಇಲ್ಲವೋ, ಈವನ್ನು ಅದು ಗೊತ್ತಿಲ್ಲ ಅಂತ ಇದ್ದಂತಹ ಸಂದರ್ಭದಲ್ಲಿಯೂ ಕೂಡ ನೀವೇನು ಮಾಡಬೇಕಾಗ್ತದೆ, ಈ ಆದಂತಹ ಹಾನಿಗೆ ಇವರೇನ ಬಾಧ್ಯರಾಗಬೇಕಾಗ್ತದೆ. ಇಟ್ ಕ್ರಿಯೇಟ್ಸ್ ಎ ವಾರಂಟಿ, ಇಂಪ್ಲಾಯ್ಡ್ ವಾರಂಟಿ ಅಂತಾರೆ ಅದಕ್ಕೆ. ಇಟ್ ಕ್ರಿಯೇಟ್ಸ್ ಎ ಇಂಪ್ಲಾಯ್ಡ್ ವಾರಂಟಿ. ಒಮ್ಮೆ ನೀವು ಬಾಡಿಗೆಗೆ ಅಥವಾ ರಿವಾರ್ಡ್ಗೆ ಅದನ್ನು ಕೊಡ್ತೀರಿ ಅಂತಂದರೆ, ದೆನ್ ಡೆಫಿನೆಟ್ಲಿ ಫಾರ್ ಎನಿಥಿಂಗ್ ದಟ್ ಈಸ್ ಹ್ಯಾಪ್ನಿಂಗ್ ಯು ಆರ್ ರೆಸ್ಪಾನ್ಸಿಬಲ್ ಅನ್ನೋದು ಇದರ ಅರ್ಥ. ಕನ್ನಡದಲ್ಲಿ ನೋಡುವುದಾದ್ರೆ ನಾವು ಬೇಲ್ ಮಾಡಿದ ವಸ್ತುಗಳಲ್ಲಿ ದೋಷಗಳ ಬಗ್ಗೆ ಬೇಲರ್ನು ಬಹಿರಂಗಪಡಿಸುವ ಕರ್ತವ್ಯ. ಬೇಲರ್ನು ಬಹಿರಂಗಪಡಿಸುವ ಕರ್ತವ್ಯ. ಬೇಲರ್ ಬೇಲಿಗೆ ಬೇಲ್ಮೆಂಟ್ ಮಾಡಿದ ವಸ್ತುಗಳಲ್ಲಿ ಇರುವ ದೋಷಗಳನ್ನು ಬೇಲರ್ಗೆ ತಿಳಿಸದಿದ್ದಲ್ಲಿ ಮತ್ತು ಅವುಗಳ ಬಳಕೆಗೆ ಗಂಭೀರವಾಗಿ ಅಡಚಣೆ ಉಂಟು ಮಾಡಿದರೆ ಅಥವಾ ಬೇಲಿಗೆ ಅಪರೂಪವಾದ ಅಪಾಯವನ್ನು ಉಂಟು ಮಾಡಿದರೆ ಅವುಗಳನ್ನು ಬಹಿರಂಗಪಡಿಸಲು ಬೇಲರ್ ಬಾಧ್ಯನಾಗಿರುತ್ತಾನೆ. ಬೇಲರ್ ಬಾಧ್ಯನಾಗಿರುತ್ತಾನೆ. ಈ ಮಾಹಿತಿಯನ್ನು ಬಹಿರಂಗಪಡಿಸದಿದ್ದಲ್ಲಿ ಆ ದೋಷಗಳಿಂದ ನೇರವಾಗಿ ಉಂಟಾಗುವ ಹಾನಿಗೆ ಅವನು ಹೊಣೆಗಾರನಾಗುತ್ತಾನೆ. ನೀವು ಗ್ರಾಟಿಟ್ಯೂಯಸ್ ವಿಷಯದಲ್ಲಿ ಕೊಡೋದಾದರೆ ನೀವು ಬಹಿರಂಗಪಡಿಸದೇ ಹೋದರೆ ನೀವೇನಾಗ್ತೀರಿ, ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ಡ್ಯಾಮೇಜಸ್. ಬಹಿರಂಗಪಡಿಸಿದ್ರೆ ಅವನ ರಿಸ್ಕಲ್ಲಿ ತೊಗೊಂಡು ಹೋಗ್ತಾನೆ. ಇಟ್ ಈಸ್ ಎಟ್ ಸರ್ ಇದು ಸರಿ ಇಲ್ಲ, ಕೆಲಸ ಮಾಡ್ತಾ ಇಲ್ಲ, ಬಡ್ ಅಂತ ಹೇಳಿ ಒಂದೊಂದ್ಸಲ ಸೌಂಡ್ ಬರ್ತದೆ ಅಂಥೇಳಿ ನಾವು ಹೇಳಿದಾಗಲೂ ಅವ್ನು ತೊಗೊಂಡೋದ್ರೆ ಇಟ್ ಈಸ್ ಟೇಕಿಂಗ್ ಇಟ್ ಆನ್ ಹೀಸ್ ರಿಸ್ಕ್. ಆದರೆ ಅದು ನಮಗೆ ಗೊತ್ತಿದ್ದೂ ಅವನಿಗೆ ಹೇಳದೆ ಹೋಗಿ ಅವನಿಗೆ ಹಾನಿ ಆದರೆ ನಾನು ಜವಾಬ್ದಾರಿ ಆಗ್ತೀನಿ. ಯಾವಾಗ ಫ್ರೀ ಕೊಟ್ಟಾಗ, ಅದರಿಂದ ನಾವೇನು ಪ್ರತಿಫಲವನ್ನು ಪಡೆಯದೇ ಇರುವಾಗ, ಗ್ರಾಟಿಟ್ಯೂಯಸ್ ಬೇಲ್ಮೆಂಟ್ ಇದ್ದಾಗ. ಆದರೆ ವಸ್ತುಗಳನ್ನು ಬಾಡಿಗೆಗೆ ನೀವು ಬೇಲ್ಮೆಂಟ್ ಮಾಡಿದರೆ ಅಥವಾ ಬೇಲ್ಮೆಂಟ್ ಕೊಟ್ಟರೆ ಬೇಲರ್ಗೆ ದೋಷಗಳ ಬಗ್ಗೆ ಜ್ಞಾನವಿದ್ದರೂ ಇಲ್ಲದಿದ್ದರೂ ತಾನು ಹಾನಿಗೆ ಹೊಣೆಗಾರನಾಗುತ್ತಾನೆ. ಒಂದು ವೇಳೆ ನೀವು ಅದರಿಂದ ಪ್ರತಿಫಲ ತಗೊಳ್ಳೋದಕ್ಕೋಸ್ಕರ ನೀವು ಬೇಲ್ಮೆಂಟ್ ಮಾಡಿದರೆ ಆವಾಗ ನಿಮ್ಗೆ ಹಾನಿಯ ಬಗ್ಗೆ ಗೊತ್ತಿದೆಯೋ ಗೊತ್ತಿಲ್ವೋ, ನೀವು ಹೇಳಿಲ್ವೋ, ಹಾನಿ ಆದರೆ, ಅವನಿಗೆ ತೊಂದರೆ ಆದರೆ, ಆಕ್ಸಿಡೆಂಟ್ ಆದರೆ, ರಿಸ್ಕ್ ಆದರೆ, ಅಂಥ ಸಂದರ್ಭದಲ್ಲಿ ನೀವು ಕಡ್ಡಾಯವಾಗಿ ಕಾಂಪೆನ್ಸೇಷನ್ ಕೊಡಬೇಕಾಗ್ತದೆ ಅಂಥೇಳಿ ಇದರ ಅರ್ಥ. ಇದನ್ನು ಇನ್ನೂ ವಿವರವಾಗಿ ನಾವು ತಿಳ್ಕೊಳ್ಳೋದಾದರೆ, ಇನ್ ದಿಸ್ ಸೆಕ್ಷನ್ 150 there are 2 illustrations. Section 150 has got 2 illustrations, A and B. ಇವನು ನೋಡಿಬಿಟ್ರೆ ನಮ್ಗೆ ಗೊತ್ತಾಗ್ಬಿಡುತ್ತೆ. ಏನು? A lends a horse which he knows to be vicious. ಅದೊಂದು ಮಿಸ್ಚಿಯಸ್ ಇದೆ ಅಂಥೇಳಿ ಒಂದು ಕುದುರೆಯನ್ನು ಕೊಡ್ತಾನೆ. ಯಾರಿಗೆ? ಬಿಗೆ. He does not disclose the fact that the horse is vicious. The horse ran away. ಆಮೇಲೆ ಅದು ಕುದುರೆ ಮೇಲೆ ಕುಂತಹ ಬಿ ಕೆಳಗೆ ಬಿದ್ದು ಗಾಯ ಉಂಟಾಗುತ್ತೆ ಅವನಿಗೆ. ಎ ಈಸ್ ರೆಸ್ಪಾನ್ಸಿಬಲ್ ಟು ಬಿ ಫಾರ್ ಡ್ಯಾಮೇಜ್ ಸಸ್ಟೈನ್ಡ್. ನೋಡಿ, ಇಲ್ಲಿ ಎಯು ಈ ಬಿಗೆ ಆದಂತಹ ಏನು ತೊಂದರೆ ಇದೆಯಲ್ಲ, ಇಂಜರಿ ಇದೆಯಲ್ಲ, ಆ ಇಂಜರಿಗೆ ಜವಾಬ್ದಾರಿಯನ್ನು ಎ ಹೊರಬೇಕಾಗ್ತದೆ. ಹಿಯರ್ ಎ ಈಸ್ ಎ ಬೇಲರ್ ಆ್ಯಂಡ್ ಬಿ ಈಸ್ ಎ ಬೇಲಿ. ಎ ಈಸ್ ಎ ಬೇಲರ್. A is a gratuitous baler. Gratuitous baler. ಇವನು ಗ್ರಾಟಿಟ್ಯೂಯಸ್ ಬೇಲರ್ ಆಗಿರೋದ್ರಿಂದ ಇಲ್ಲಿ ಆ ಕುದುರೆ ಈ ರೀತಿ ಮಿಸ್ಶಿಫ್ ಮಾಡ್ತದೆ ಅಂಥೇಳಿ ಹೇಳದೇ ಇರುವಂತಹ ಕಾರಣದಿಂದ ಇವನೇನಾಗ್ತಾನೆ, ಡ್ಯಾಮೇಜ್ಗೆ ಬಾಧ್ಯನಾಗ್ತಾನೆ, ಇಂಜುರಿಗೆ ಬಾಧ್ಯನಾಗ್ತಾನೆ. ಅಂದರೆ ಪರಿಹಾರವನ್ನು ಕೊಡಬೇಕಾಗ್ತದೆ. ಒಂದು ವೇಳೆ ಇವನು ಡಿಸ್ಕ್ಲೋಸ್ ಮಾಡಿದರೆ, ಇಲ್ಲ ಆ ಕುದುರೆ ಸರಿ ಇಲ್ಲ, ಅದು ಒಂದೊಂದು ಸಲ ಸಡನ್ನಾಗಿ ಎದ್ದು ಓಡುತ್ತೆ, ಹಾಗಾಗಿ ಡೇಂಜರ್ ಇದೆ ಅದು ಅಂತ ಹೇಳಿದರೆ, ಮತ್ತು ಹೇಳಿದ ಮೇಲೆ ಅವತ್ತು ತೊಗೊಂಡು ಹೋಗಿದ್ರೆ ಅವನ ರಿಸ್ಕ್. ಆದರೆ ಅದನ್ನು ಮುಚ್ಚಿಟ್ಟು ಅವನಿಗೆ ಕೊಟ್ಟದ್ದಿದೆಯಲ್ಲ, ಅದು ನೋಡಿ ಸರಿಯಲ್ಲ. ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು?
ನೀವು ಪರಿಹಾರವನ್ನು ಕೊಡಬೇಕಾಗ್ತದೆ. ಯು ಆರ್ ಲಯಬಲ್ ಫಾರ್ ಡ್ಯಾಮೇಜಸ್. ನೀವು ಆ ಹಾನಿಗೆ, ತೊಂದರೆಗೆ ಬಾಧ್ಯರಾಗುತ್ತೀರಿ ಅನ್ನೋದು ಈ ಇಲಸ್ಟ್ರೇಷನ್ನ ಅರ್ಥ, ಅಥವಾ ಸೆಕ್ಷನ್ 150ಯ ಮೊದಲ ಭಾಗದ ಅರ್ಥ. ಎನ್ ಬಿ, ವಾಟ್ ಬಿ ಸೇಸ್, ಎ ಹೈರ್ಸ್ ಎ ಕ್ಯಾರೇಜ್. ನೋಡಿ, ಹಿಯರ್ he is giving it for benefit. A hires a carriage for B. B ಗೆ ಗೋಸ್ಕರ ಎ ಏನು ಮಾಡ್ತಾನೆ, ಬಾಡಿಗೆ ಕೊಡ್ತಾನೆ. ಏನನ್ನ? ಒಂದು ಕ್ಯಾರೇಜನ್ನು ಅಥವಾ ಒಂದು ಗಾಡಿಯನ್ನು ಬಾಡಿಗೆ ಕೊಡ್ತಾನೆ. ದ ಕ್ಯಾರೇಜ್ ಈಸ್ ಅನ್ಸೇಫ್. ಕ್ಯಾರೇಜು ಅದು ಸೇಫ್ ಇರಲಿಲ್ಲ, ಸುರಕ್ಷಿತವಾಗಿರಲಿಲ್ಲ. ದೋ ಬಿ ಈಸ್ ನಾಟ್ ಅವೇರ್ ಆಫ್ ಇಟ್. ಇಲ್ಲಿ ಬಿಗೆ ಅದು ಗೊತ್ತೂ ಇರಲಿಲ್ಲ. ಇಲ್ಲಿ ಏನಾಗ್ತದೆ ಅಂತಂದರೆ, ಬಿ ಎಗೆ ಬಾಡಿಗೆ ಕೊಡ್ತಾನೆ ಅಥವಾ ಎ ಬಾಡಿಗೆಗೆ ತಗೊಳ್ತಾನೆ. ಎ ಟೇಕ್ಸ್ ಇಟ್ ಫಾರ್ ಹೈರ್. ದೇರ್ಫೋರ್ ಹಿಯರ್ ಬೇಲರ್ ಈಸ್ ಬಿ. ಬೇಲಿ ಈಸ್ ಎ ಬೇಲಿಯಾಗಿರ್ತಾನೆ. ದ ಕ್ಯಾರೇಜ್ ಈಸ್ ಅನ್ಸೇಫ್ ದೋ ಬಿ ಈಸ್ ನಾಟ್ ಅವೇರ್ ಆಫ್ ಇಟ್. ಬಿ ಗೊತ್ತಿರೋದಿಲ್ಲ, ಇಲ್ಲಿ ಅದು ಅನ್ಸೇಫ್ ಇದೆ ಅನ್ನೋದು ಗೊತ್ತಿರಲಿಲ್ಲ. ಆ್ಯಂಡ್ ಎ ಈಸ್ ಇಂಜರ್ಡ್. ಇದು ಕ್ಯಾರೇಜು ಮುರಿದು ಬಿದ್ದು ಏನಾಗುತ್ತೆ, ತೊಂದರೆ ಆಗುತ್ತೆ, ಇಂಜರಿ ಆಗುತ್ತೆ. ಬಿ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಇಂಜರಿ. ನೋಡಿ, ಬಿ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಇಂಜರಿ. ಇದರ ಅರ್ಥ ಏನು ಅಂತಂದರೆ, ಲಾಭಕ್ಕಾಗಿ ಕೊಟ್ಟಿರುವುದರಿಂದ ಅದು ಇವನಿಗೆ ಗೊತ್ತಿರದೆ ಹೋಗದಂತಹ ಸಂದರ್ಭದಲ್ಲಿಯೂ ಈ ಅನ್ಸೇಫ್ಟಿ ಅಂತಕ್ಕಂಥದ್ದು ಏನಿದೆಯಲ್ಲ, ಇದರಿಂದ ಅವನು ಬಾಧ್ಯನಾಗ್ತಾನೆ ಅಂತಕ್ಕಂಥದ್ದು ಈ ಒಂದು ಇಲಸ್ಟ್ರೇಷನ್ ಅರ್ಥ. ಈ ಎರಡು ಇಲಸ್ಟ್ರೇಷನ್ನ ನಾವು ನೋಡಿದಾಗ ಎಲ್ಲಿ ಎರಡು ವ್ಯವಸ್ಥೆಗಳನ್ನು ನಾವು ನೋಡ್ತೀವಿ. ಅದನ್ನೇ ಇಲ್ಲಿ ಕನ್ನಡದಲ್ಲಿ ನಾನು ತರ್ಜಮೆ ಮಾಡಿದ್ದೀನಿ, ಅದನ್ನು ವಿವರವಾಗಿ ನಿಮಗೆ ಹೇಳಿದ್ದೀನಿ. ನಾನು ಇದನ್ನೇನು ಮತ್ತೊಂದು ಸಲ ಹೇಳುವ ಅವಶ್ಯಕತೆ ಇಲ್ಲ ಅಂದ್ಕೊಂಡು ನೋಡಿ. ದ ಸೆಕ್ಷನ್ ಕ್ರಿಯೇಟ್ಸ್, ಇದನ್ನು ಹೇಳಲಿಕ್ಕೆ ಹೊರಟಿದ್ದೆ ನಾನು. ಆಮೇಲಿನ ಸೆಕ್ಷನ್ 150 ಇದೆಯಲ್ವಾ, ಅದು ಏನು ಮಾಡುತ್ತೆ ಅಂತಂದರೆ, ಈ ಒಂದು ಸೆಕ್ಷನ್ನಿನ ಅರ್ಥವನ್ನು ನಾವು ಇಂಪ್ಲೈಡ್ ಅರ್ಥ ಏನು ಹೇಳುತ್ತೆ ಅಂತಂದರೆ, ಅದರಲ್ಲಿ ಎರಡು ಥರನಾದಂತಹ ಬೇಲರ್ಗಳಿದ್ದಾರೆ. ಬೇಲರ್ ಫಾರ್ ರಿವಾರ್ಡ್ ಮತ್ತು ಬೇಲರ್ ಫಾರ್ ಗ್ರಾಟಿಟ್ಯೂಯಸ್ ಬೇಲರ್ ಅಂತ. ಉಚಿತ ಬೇಲರ್ ಮತ್ತು ಪ್ರತಿಫಲಕ್ಕಾಗಿ ಬೇಲರ್. ಉಚಿತ ಅಥವಾ ಪ್ರತಿಫಲ ಬಯಸುವ ಬೇಲರ್ ಅಂತ ಹೇಳ್ಬೋದು ನಾವು. ಈ ಸೆಕ್ಷನ್ ಎರಡು ಬಗೆಯ ಬೇಲರ್ಗಳನ್ನು, ಇದನ್ನು ಬೈಲರ್ ಅನ್ನೋದಕ್ಕಿಂತ ನೀವು ಬೇಲರ್ ಅಂತಲೂ ಹೇಳ್ಬೋದು, ಬೇಲರ್ಗಳನ್ನು ಪರಿಚಯಿಸುತ್ತದೆ. ಅದನ್ನೇ ವಿವರವಾಗಿ ನೋಡೋಣ. ಏನು ಗ್ರಾಟಿಟ್ಯೂಯಸ್ ಬೇಲರ್ ಅಂದರೆ ಏನು? ಎ ಪರ್ಸನ್ ಹೂ ಲೆಂಡ್ಸ್ ಗೂಡ್ಸ್ ವಿದೌಟ್ ಎನಿ ಚಾರ್ಜ್ ಈಸ್ ನೋನ್ ಆ್ಯಸ್ ಗ್ರಾಟಿಟ್ಯೂಯಸ್ ಬೇಲರ್. ಯಾವ ವ್ಯಕ್ತಿ ಏನೂ ಅದಕ್ಕೆ ಪ್ರತಿಫಲ ಚಾರ್ಜನ್ನು ಮಾಡಲಾರ್ದೇ ಅವನು ಬೇಲ್ಮೆಂಟ್ ಮಾಡ್ತಾನೋ ಅವನು ಗ್ರಾಟಿಟ್ಯೂಯಸ್ ಬೇಲರ್. ಇನ್ ದ ಫಸ್ಟ್ ಪ್ಯಾರಾ ಆಫ್ ದ ಸೆಕ್ಷನ್, ದ ಡ್ಯೂಟಿ ಆಫ್ ದ ಬೇಲರ್ ಈಸ್ ಲೇಡ್ ಡೌನ್. ಇಫ್ ಹಿ ನೋಸ್ ದ ಡಿಫೆಕ್ಟ್ ಇನ್ ದ ಗೂಡ್ಸ್, ನೋಡಿ, if he knows the defect in the goods and if it is putting the ಬೇಲಿ in risk, ಮತ್ತು ಅದು ಬೇಲಿಯನ್ನು ರಿಸ್ಕಿಗೆ ಮಾಡಿಕೊಡ್ತದೆ, ಅಂದರೆ ಅವನಿಗೆ ಏನು ತೊಂದರೆಯನ್ನು ಮಾಡುವಂಥ ಸಾಧ್ಯತೆ ಇದೆ ಅಂದಾಗ, ದೆನ್ ಬೇಲರ್ ಈಸ್ ಬೌಂಡ್ ಟು ಡಿಸ್ಕ್ಲೋಸ್ ಇಟ್ ಟು ದ ಬೇಲಿ. The non-disclosure puts him to the obligation of damages. ಒಂದು ವೇಳೆ ಡಿಸ್ಕ್ಲೋಸ್ ಮಾಡಿದರೆ ಡ್ಯಾಮೇಜಿನ ಪ್ರಶ್ನೆ ಇಲ್ಲ. ಯಾರು ಯಾವುದೇ ಶುಲ್ಕವಿದೆ ವಸ್ತುಗಳನ್ನು ಬೇಲ್ ಮಾಡುತ್ತಾರೆಯೋ ಅವರನ್ನು ಉಚಿತ ಬೇಲರ್ ಎನ್ನುತ್ತಾರೆ. ಈ ಪ್ಯಾರಾಗ್ರಾಫ್ನಲ್ಲಿ ಬೇಲರ್ನ ಕರ್ತವ್ಯವನ್ನು ವಿವರಿಸಲಾಗಿದೆ. ಬೇಲರ್ ವಸ್ತುಗಳಲ್ಲಿ ದೋಷಗಳ ಬಗ್ಗೆ ಗೊತ್ತಿದ್ದರೆ ಮತ್ತು ಅದು ಬೇಲಿಗೆ ಅಪಾಯವನ್ನುಂಟು ಮಾಡುವ ಸಾಧ್ಯತೆ ಇದ್ದರೆ ಈ ಮಾಹಿತಿಯನ್ನು ಬಹಿರಂಗಪಡಿಸಬೇಕು. ಬಹಿರಂಗಪಡಿಸದಿದ್ದರೆ ಬೇಲರ್ ಹಾನಿಗೆ ಹೊಣೆಗಾರನಾಗುತ್ತಾನೆ ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ. ಇದಕ್ಕೊಂದು ಕೇಸ್ ಲಾನು ನಾನು ಇಲ್ಲಿ ನಿಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಇಂಗ್ಲೀಷ್ ಕೇಸ್ ಲಾ ಇದು, ಪ್ರೈವಿ ಕೌನ್ಸಿಲ್ ಕೇಸ್ ಲಾ 1869 ಕೇಸ್ ಲಾ ಏನು ಹೇಳುತ್ತೆ ನೋಡೋಣ. ದ ಡಿಪೆಂಡೆಂಟ್ ಟುಕ್ ದ ಪ್ಲೇಂಟಿಫ್ ಇನ್ ಹೀಸ್ ಕ್ಯಾರೇಜ್ ಗ್ರಾಟಿಟ್ಯೂಯಸ್ಲಿ ವಿದೌಟ್ ಪ್ರೀವಿಯಸ್ಲಿ ಎಕ್ಸಾಮಿಂಗ್ ದ ಬೋಲ್ಟ್ ಆ್ಯಂಡ್ ಫಾಸ್ಟನಿಂಗ್ ಹಿಸ್ ಕ್ಯಾರಿಯೇಜ್. ನೋಡಿ, ಅವನದೇನು ಕುದುರೆ ಗಾಡಿ ಇತ್ತು, ಆ ಗಾಡಿಯನ್ನು ಅವನು ಸರಿಯಾಗಿ ನಟ್ಟು ಬೋಲ್ಟು ಟೈಟು ಮಾಡಲಿಲ್ಲ. ಆಮೇಲೆ ಗಾಡಿನಲ್ಲಿ ಏನು ಮಾಡ್ದ, ಪ್ಲೇಂಟಿಫನ್ನು ಕರ್ಕೊಂಡು ಹೋದಾಗ ಏನಾಯಿತು, ಹೋಗುವಂಥ ಸಂದರ್ಭದಲ್ಲಿ ಗಾಡಿಗೆ ಡ್ಯಾಮೇಜ್ ಆಯಿತು.
without examining the bolt and fastening his carriage. During the journey, accident took place. ಆ ಪ್ರವಾಸದ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಆಯಿತು. ಆದರೂ ಕೂಡ ಪ್ರೈವಿ ಕೌನ್ಸಿಲ್ ಏನು ಹೇಳ್ತು ನೋಡಿ, ಇಲ್ಲಿ ಪ್ರೈವಿ ಕೌನ್ಸಿಲ್ ಹೆಲ್ಡ್ ದ್ಯಾಟ್ ದ ನೆಗ್ಲಿಜಿಯನ್ಸ್ ಆಫ್ ನಾಟ್ ಎಕ್ಸಾಮಿನಿಂಗ್, ನೀವು ಆ ನೆಗ್ಲಿಜಿಯನ್ಸ್ ಆಫ್ ನಾಟ್ ಎಕ್ಸಾಮಿನಿಂಗ್ನ ಇಲ್ಲಿ ಡ್ಯಾಮೇಜ್ಗೆ ನಾವು ಬಾಧ್ಯತೆಯನ್ನು ಮಾಡೋಕ್ಕಾಗಲ್ಲ ಅಂತ ಹೇಳ್ತದೆ. held that the negligence of not examining the fitness of the carriage is not sufficient to charge the owner. ಅವನು ನೆಗ್ಲಿಷನ್ ಮಾಡ್ಯಾನ ಒಂದು ಒಂದೇ ಕಾರಣಕ್ಕಾಗಿ ನಾವು ಅವನನ್ನು ಜವಾಬ್ದಾರಿ ಮಾಡಲಿಕ್ಕೆ ಆಗೋದಿಲ್ಲ, ಅವನನ್ನು ಜವಾಬ್ದಾರಿ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತಂದರೆ ಇಲ್ಲಿ ಏನಾಗಿರುತ್ತೆ, ಇವನಿಗೆ ಅದು ವೀಕ್ ಇದೆ ಅನ್ನೋದು ಗೊತ್ತಿರೋದಿಲ್ಲ. ಎರಡನೇದೇನು ಅಂತಂದರೆ ಇವನು ಗ್ರ್ಯಾಟಿಟ್ಯೂಯಸ್ ಆಗಿ ಹೋಗಿರ್ತಾನೆ, ಅವನಿಂದ ಏನು ಪ್ರತಿಫಲವನ್ನು ಅಪೇಕ್ಷೆ ಮಾಡಿರೋದಿಲ್ಲ. ಆದ್ದರಿಂದ ಹಿ ಕೆನಾಟ್ ಬಿ ಹೆಲ್ಡ್ ಲಯಬಲ್. ಹಿಯರ್ ದ ಬೇಲರ್ ಹ್ಯಾಡ್ ನೋ ನಾಲೆಜ್ ಆಫ್ ದ ಫಾಲ್ಟ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಓನ್ಲಿ ಇಟ್ ಈಸ್ ನೆಗ್ಲಿಜೆನ್ಸ್, ಆ್ಯಂಡ್ ಪ್ಲೇಂಟಿಫ್ ಹ್ಯಾಡ್ ನಾಟ್ ಹೈರ್ಡ್ ದ ಕ್ಯಾರೇಜ್. ನೋಡಿ, ಮತ್ತಿಲ್ಲಿ ಈ ಪ್ಲೇಂಟಿಫ್ ಇದಾನಲ್ಲ, ಇವನು ಆ ಕ್ಯಾರೇಜನ್ನು ಹೈರು ಮಾಡಿರಲ್ಲ, ಫ್ರೀಯಾಗಿ ಹೋಗಿರ್ತಾನೆ. The service was gratuitous. ಒಂದು ವೇಳೆ ಇದು ದುರ್ಬಲವಾಗಿದೆ ಅನ್ನೋದು ಗೊತ್ತಿದ್ರೆ, ಇಫ್ known to ಡಿಫೆಂಡೆಂಟ್ಗೆ ಏನಾದ್ರು ಇದು ಗೊತ್ತಿದ್ರೆ ಮಾತ್ರ ಈ ಕೇಸು ಉಲ್ಟಾ ಡಿಸೈಡ್ ಆಗ್ತಿತ್ತು ಅನ್ನೋದನ್ನು ನೀವು ತಿಳ್ಕೊಳ್ಳಿ ನಮ್ಮ ಸೆಕ್ಷನ್ ಪ್ರಕಾರ. ದಟ್ಸ್ ವಾಟ್ ಈಸ್ ದಿ ಮೀನಿಂಗ್ ಆಫ್ ಇಟ್. ವಾದಿಯು ವಾದಿಯನ್ನು ತನ್ನ ಬಂಡಿಯಲ್ಲಿ ಉಚಿತವಾಗಿ ಕರೆದುಕೊಂಡು ಹೋದನು. ಆದರೆ ಮೊದಲು ಬೋಲ್ಟ್ ಪರೀಕ್ಷಿಸದೆ ಮತ್ತು ತನ್ನ ಬಂಡಿಯನ್ನು ಬಿಗಿಗೊಳಿಸದೆ ಪ್ರಯಾಣದ ಸಮಯದಲ್ಲಿ ಅಪಘಾತ ಸಂಭವಿಸಿದೆ. ಬಂಡಿಯ ಫಿಟ್ನೆಸ್ ಪರೀಕ್ಷಿಸದ ನಿರ್ಲಕ್ಷ್ಯವು ಮಾಲೀಕನ ಮೇಲೆ ಆರೋಪ ಹೊರಿಸಲು ಸಾಕಾಗುವುದಿಲ್ಲ ಎಂದು ಪ್ರೈವಿ ಕೌನ್ಸಿಲ್ ಅಭಿಪ್ರಾಯಪಟ್ಟಿತು. ಇಲ್ಲಿ ಜಾಮೀನುದಾರನಿಗೆ ದೋಷದ ಬಗ್ಗೆ ಯಾವುದೇ ಜ್ಞಾನವಿರಲಿಲ್ಲ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಹಿ ಹ್ಯಾಡ್ ನೋ ನಾಲೆಜ್, ಯಾವುದೇ ಜ್ಞಾನವಿರಲಿಲ್ಲ. ಮತ್ತು ವಾದಿ ಬಂಡಿಯನ್ನು ಬಾಡಿಗೆಗೆ ಪಡೆದಿರಲಿಲ್ಲ. ಇಟ್ ವಾಸ್ ನಾಟ್ ಹೈರ್ಡ್. ಸೇವೆಯು ಉಚಿತವಾಗಿತ್ತು, ಗ್ರ್ಯಾಟಿಟ್ಯೂಯಸ್ ಬೇಲ್ಮೆಂಟ್. ಆದ್ದರಿಂದ ಇಲ್ಲೇನಾಗುತ್ತೆ ಅಂತಂದರೆ ಅವನನ್ನು ರೆಸ್ಪಾನ್ಸಿಬಲ್ ಮಾಡಲಿಕ್ಕಾಗಲ್ಲ. ಇಲ್ಲಿ ನಾವೇನು ಮಾಡ್ಬೋದು, ಈ ಪ್ರತಿವಾದಿಯನ್ನು ರೆಸ್ಪಾನ್ಸಿಬಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ದೆನ್ ಬೇಲರ್ ಫಾರ್ ರಿವಾರ್ಡ್. ಪ್ರತಿಫಲಕ್ಕಾಗಿ ನೀವು ಬೇಲ್ಮೆಂಟ್ ಮಾಡಿದರೆ, ಇಫ್ ಯು ಆರ್ ಎ ಬೇಲರ್ ಎಕ್ಸ್ಪೆಕ್ಟಿಂಗ್ ಪ್ರಾಫಿಟ್ ಫ್ರಮ್ ಯುವರ್ ಟ್ರಾನ್ಸಾಕ್ಷನ್, ಯುವರ್ ಕಾಂಟ್ರಾಕ್ಟ್, then the situation is different. When a baler deals with bailment for reward, he is liable irrespective of the knowledge of the existence of the fault in the goods bailed. ನೀವು ಬೇಲ್ಮೆಂಟ್ ಮಾಡಿದಂತಹ ಯಾವುದೇ ವಸ್ತುವಿನಲ್ಲಿ ತೊಂದರೆ ಇದೆಯೋ ಇಲ್ಲವೋ ಅನ್ನುವುದರ ಬಗ್ಗೆ ನಿಮಗೆ ಮಾಹಿತಿ ಇರಲಿ ಇರದೇ ಇರಲಿ, ಅಂತಹ ಸಂದರ್ಭದಲ್ಲಿ ದಿಸ್ ಮೇಡ್ ಕ್ಲಿಯರ್ ಇನ್ ದ ಇಲಸ್ಟ್ರೇಷನ್ ಬಿ. ನೋಡಿ, ಇಲಸ್ಟ್ರೇಷನ್ ಬಿ ಅನ್ನು ನೋಡಿದಾಗ ನಮಗೆ ಇದು ಕ್ಲಿಯರ್ ಗೊತ್ತಾಗುತ್ತೆ. ಬೇಲ್ಮೆಂಟ್ ಫಾರ್ ರಿವಾರ್ಡ್ ಕ್ರಿಯೇಟ್ಸ್ ಎನ್ ಇಂಪ್ಲೈಡ್ ವಾರಂಟಿ ಆಫ್ ಫಿಟ್ನೆಸ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಎನ್ ಇಂಪ್ಲೈಡ್ ವಾರಂಟಿ ಆಫ್ ಫಿಟ್ನೆಸ್. ನಿಮಗೆ ಅದು ನೀವು ಬೇಲ್ಮೆಂಟ್ ಕೊಡ್ತೀರಿ, ಬಾಡಿಗೆ ಕೊಡ್ತೀರಿ ಅಂತಂದರೆ ಇಟ್ ಶುಡ್ ಬಿ ಕಮರ್ಷಿಯಲಿ ಫಿಟ್. ಇಟ್ ಶುಡ್ ನಾಟ್ ಹ್ಯಾವ್ ಎನಿ ಡಿಫೆಕ್ಟ್ಸ್. ನೀವು ಡಿಫೆಕ್ಟಿವ್ ವಸ್ತುನ ನೀವು ಕಮರ್ಷಿಯಲ್ ಬೇಲ್ಮೆಂಟ್ ಮಾಡೋಕ್ಕಾಗೋದಿಲ್ಲ. ಯು ಕೆನಾಟ್ ಡೂ ಕಮರ್ಷಿಯಲ್ ಬೇಲ್ಮೆಂಟ್. ಫಾರ್ ಪ್ರಾಫಿಟ್ ಯು ಕೆನಾಟ್ ಡೂ ಇಟ್. ವಸ್ತುಗಳನ್ನು ಬಾಡಿಗೆ ಬೇಲ್ ಮಾಡಿದರೆ ಬೇಲರಿಗೆ ದೋಷಗಳ ಬಗ್ಗೆ ತಿಳಿದಿದ್ದರೂ ಇಲ್ಲದಿದ್ದರೂ ಹೊಣೆಗಾರಿಕೆ ಇರುತ್ತದೆ. ಇದನ್ನು ಸೆಕ್ಷನ್ 150 ಇಲಸ್ಟ್ರೇಷನ್ ಬಿನಲ್ಲಿ ಸ್ಪಷ್ಟಪಡಿಸಲಾಗಿದೆ. ಈ ಬಗೆಯ ಬೇಲ್ಮೆಂಟ್ನಲ್ಲಿ ವಸ್ತು ಸರಿಯಾಗಿರುವುದರ ಕುರಿತು ಘೋಷಣೆಯು ತಾತ್ವಿಕವಾಗಿ ಇದ್ದೇ ಇರುತ್ತದೆ. ಅಂದರೆ ಇಟ್ ಈಸ್ ಲೈಕ್ ಇಂಪ್ಲಾಯ್ಡ್ ವಾರಂಟಿ ಆಫ್ ಫಿಟ್ನೆಸ್. ಇಲ್ಲ, ಅದು ಸರಿ ಇದೆ ಅನ್ನೋದು ಇಂಪ್ಲಾಯ್ಡ್. ಅದನ್ನು ಹೇಳಲೇಬೇಕಾಗಿಲ್ಲ, ಕೇಳಲೇಬೇಕಾಗಿಲ್ಲ. ನೀವು ಬಾಡಿಗೆಗೆ ಕೊಡ್ತೀನಿ ಅಂದರೆ ಅದು ಫಿಟ್ ಇರಬೇಕು ಅಂತಲೇ ಅದರ ಅರ್ಥ ಅನ್ನೋದು. ಇದ್ರ ಮೇಲೂ ಒಂದು ಕೇಸ್ ಲಾ ಇದೆ ನೋಡಿ, ಇಲ್ಲಿ ಹೈಮನ್ ವರ್ಸಸ್ ನೈ ಆ್ಯಂಡ್ ಸನ್ಸ್ ಅಂತಕ್ಕಂತಹ ಕೇಸ್ ಇದು. ದ ಪ್ಲೇಂಟಿಫ್ ಹೈರ್ಡ್ ಎ ಕ್ಯಾರಿಯೇಜ್, ದ ಹಾರ್ಸಿಸ್ ಡ್ರೈವರ್ ಫಾರ್ ಎ ಜರ್ನಿ. ನೋಡಿ, ಈ ಪ್ಲೇಂಟಿಫ್ ಏನು ಮಾಡ್ತಾನೆ ಅಂತಂದರೆ ಇಲ್ಲಿ ಬಾಡಿಗೆಗೆ ತೊಗೊಳ್ತಾನೆ.
ಕ್ಯಾರೇಜನ್ನು, ಅದಕ್ಕೆ ಕುದುರೆನ ಮತ್ತು ಅದ್ರ ಡ್ರೈವರ್ನ ಎಲ್ಲರನ್ನು ಬಾಡಿಗೆ ತಗೋತಾನೆ. ಒಂದು ಟೋಟಲ್ ಕಾಂಟ್ರಾಕ್ಟ್. ದ ಕಾಂಟ್ರಾಕ್ಟ್ ಇನ್ಕ್ಲೂಡ್ಸ್ ದಿ ಕ್ಯಾರಿಯರ್, ದಿ ಹಾರ್ಸಿಸ್ ಆ್ಯಂಡ್ ದಿ ಡ್ರೈವರ್, ಎಲ್ಲರನ್ನೂ ಸೇರಿ ಬಾಡಿಗೆಗೆ ತಗೊಳ್ತಾನೆ. ದ ಕ್ಯಾರೇಜ್ ಬೀಯಿಂಗ್ ಡಿಫೆಕ್ಟಿವ್, ನೋಡಿ ಇಲ್ಲಿ ಆ ಕ್ಯಾರೇಜು ಚೆನ್ನಾಗಿರಲಿಲ್ಲ, ಗಟ್ಟಿ ಇರಲಿಲ್ಲ, ಬ್ರೋಕ್ ಡೌನ್ ಇನ್ ದ ಮಿಡಲ್ ಆಫ್ ದ ಜರ್ನಿ, ಪ್ರವಾಸದ ಮಧ್ಯದಲ್ಲಿ ಮುರ್ಕೊಂಡು ಬಿತ್ತು ಆ್ಯಂಡ್ ಪ್ಲೇಂಟಿಫ್ ಸಫರ್ಡ್ ಇಂಜರಿ. The court held that defendant's duty was to supply a carriage fit, that is a warranty of fitness for the purpose and hence liable for the journey of the plaintiff. ಇದು ಈ ಒಮ್ಮೆ ಲಾಭಕ್ಕಾಗಿ ಕೊಟ್ಟರೆ ಕಾರಣಗಳ ಅವಶ್ಯಕತೆಯೇ ಇಲ್ಲ, ಅದು ಫಿಟ್ ಆಗಿರಬೇಕು ಅಂತಕ್ಕಂಥದ್ದು. ಪ್ಲೇಂಟಿಫ್ ಕ್ಯಾರೇಜು, ಕುದುರೆ ಮತ್ತು ಚಾಲಕನನ್ನು ಬಾಡಿಗೆ ಪಡೆದಿರ್ತಾರೆ. ಬಾಡಿಗೆ ಪಡೆದಿರೋದು ಇಂಪಾರ್ಟೆಂಟು. ಹಿಂದಿನ ಕೇಸಲ್ಲಿ ಗ್ರ್ಯಾಟಿಟ್ಯೂಯಸ್, ಅದು ಉಚಿತವಾದಂಥದ್ದು. ಕ್ಯಾರೇಜು ದೋಷಪೂರಿತವಾಗಿದ್ದು ಪಥಮಧ್ಯದಲ್ಲಿ ಮುರಿದು ಪ್ಲೇಂಟಿಫ್ಗೆ ಗಾಯವಾಯಿತು. ನ್ಯಾಯಾಲಯವು ಕ್ಯಾರೇಜು ಗಮ್ಯಕ್ಕೆ ತಕ್ಕದಾಗಿಲ್ಲವೆಂದು, ಉಪಯೋಗಕ್ಕೆ, ಗಮ್ಯಕ್ಕೆ ಅನ್ನೋದಕ್ಕಿಂತ ಕ್ಯಾರೇಜು ಉಪಯೋಗಕ್ಕೆ ತಕ್ಕಂಥದ್ದಾಗಿರಬೇಕು ಎಂಬ ಕರ್ತವ್ಯವನ್ನು ಒಪ್ಪಿ ಡಿಫೆಂಡೆಂಟ್ ಹೊಣೆಗಾರ ಎಂದು ತೀರ್ಮಾನಿಸಿದ ಅಂತಕ್ಕಂಥದ್ದನ್ನು ನೀವಿಲ್ಲಿ ನೋಡ್ಬೋದು. ಸೊ ದಿಸ್ ಈಸ್ ಕಂಪ್ಲೀಟ್ ಅನಲೈಸಿಸ್ ಆಫ್ ಸೆಕ್ಷನ್ 150. 150ಯ ಪ್ರಕಾರ ಕರ್ತವ್ಯಗಳೇನು ಅಂತಂದರೆ, 150ಯ ಪ್ರಕಾರ ಬೇಲರ್ನು ಎರಡು ಥರನಾದಂಥವನಿರ್ತಾನೆ. ಒಬ್ಬ ಬೇಲರ್ ಫಾರ್ ಗ್ರ್ಯಾಟಿಟ್ಯೂಡ್, ಇನ್ನೊಬ್ಬ ಬೇಲರ್ ಫಾರ್ ರಿವಾರ್ಡ್. ಅಂದರೆ ಉಚಿತ ಬೇಲರ್ ಒಬ್ಬ, ಇನ್ನೊಂದು ಲಾಭಕ್ಕಾಗಿ ಬೇಲರ್ ಒಬ್ಬ. ಲಾಭಕ್ಕಾಗಿ ಇದ್ದರೆ ಅದು ಫಿಟ್ ಇರಬೇಕು, ವಸ್ತು ಫಿಟ್ ಇರಬೇಕು. ನಿಮಗೆ ನಾಲೆಜ್ ಇದೆಯೋ, ಡಿಫೆಕ್ಟ್ ಇದೆಯೋ ಇಲ್ಲೋ, ಇಟ್ ಈಸ್ ಆಲ್ ಯುವರ್ ಹೆಡೇಕ್. ಬಟ್ ಅದು ಪ್ರಾಬ್ಲಮ್ ಆಗಿಬಿಟ್ರೆ ಡ್ಯಾಮೇಜ್ ಕೊಡಬೇಕಾಗುತ್ತೆ. ಆದರೆ ಉಚಿತವಾಗಿ ಕೊಟ್ಟಂತಹ ಸಂದರ್ಭದಲ್ಲಿ ನಿಮ್ಗೆ ಆ ವಸ್ತುವಿನ ನ್ಯೂನ್ಯತೆಗಳ ಬಗ್ಗೆ ಮಾಹಿತಿ ಇದ್ದರೆ ಅದನ್ನು ಮುಚ್ಚಿಡಬಾರ್ದು. ಒಂದು ವೇಳೆ ನಿಮಗೂ ಗೊತ್ತಿಲ್ಲ ಅಂತಂದರೆ ಓಕೆ, ಆವಾಗ ನಿಮಗೇನು ಡಿಫೆಂಡೆಂಟ್ ಡ್ಯಾಮೇಜು ಕ್ಲೇಮ್ ಮಾಡಲಿಕ್ಕಾಗಲ್ಲ. ನೆಕ್ಸ್ಟ್ ಪ್ಲೇಂಟಿಫ್ ಡ್ಯಾಮೇಜ್ ಕ್ಲೇಮ್ ಮಾಡಲಿಕ್ಕಾಗಲ್ಲ. ನಾವು ವಿ ಆರ್ ಮೂವಿಂಗ್ ಟು ಸೆಕ್ಷನ್ 158. ವಿ ಹ್ಯಾವ್ ಕವರ್ಡ್ 150. ನೌ ವಿ ಆರ್ ಲುಕಿಂಗ್ ಎಟ್ 158. 158 ಏನು ಹೇಳುತ್ತೆ? ರೀಪೇಮೆಂಟ್ ಬೈ ಬೇಲರ್ ಆಫ್ ನೆಸಸರಿ ಎಕ್ಸ್ಪೆನ್ಸಸ್. ನೋಡಿ, ದಿಸ್ ಇಸ್ ಎ ಪೆಕ್ಯುಲಿಯರ್ ಸಿಚುವೇಶನ್. ರೀಪೇಮೆಂಟ್ ಬೈ ಬೇಲರ್ ಆಫ್ ನೆಸಸರಿ ಎಕ್ಸ್ಪೆನ್ಸಸ್. ನಾವು ಯಾವುದೇ ಒಂದು ವಸ್ತುವನ್ನು ಕೊಟ್ಟಿರ್ತೀವಿ, ಫಾರ್ ಎಕ್ಸಾಂಪಲ್ ನಾವು ಊರಿಗೆ ಹೋಗಬೇಕು, ಒಂದು ನಾಯಿ ಮರಿನ ಏನು ಮಾಡ್ತೀವಿ, ನಮ್ಮ ಪಕ್ಕದ ಮನೆಯವ್ರ ಕಡೆ ಕೊಟ್ಟು ಹೋಗ್ತೀವಿ. ಕೊಟ್ಟು ಹೋದಾಗ ಏನಾಗುತ್ತೆ, ನಾಯಿ ಮರಿಗೆ ಹುಷಾರಿಲ್ದಂಗೆ ಆಗುತ್ತೆ. ಆವಾಗ ನಾಯಿ ಮರಿಗೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಇಂಜೆಕ್ಷನ್ ಮಾಡಿ ಎಲ್ಲ ಖರ್ಚು ಮಾಡ್ತಾರೆ. ಆದ್ದರಿಂದ ನಾವೇನು ಮಾಡಬೇಕಾಗುತ್ತೆ, ಅಂತಹ ಖರ್ಚುಗಳನ್ನು ಕೊಡಬೇಕಾಗುತ್ತೆ ಅನ್ನೋದು ಈ ಸೆಕ್ಷನ್. ದಟ್ಸ್ ಅ ವೆರಿ ಸಿಂಪಲ್ ಕಾನ್ಸೆಪ್ಟ್. ನೋಡೋಣ. ವೇರ್ ಬೈ ದ ಕಂಡೀಷನ್ಸ್ ಆಫ್ ದ ಬೇಲ್ಮೆಂಟ್ goods are to be kept, goods are to be carried or work done on that. ಈ ಮೂರು ತೆರನಾಗಿ ಕೊಡ್ಬೋದು ನಾವು. ಅದನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಕೊಡ್ಬೋದು, ಅಥವಾ ಅದನ್ನು ಏನು ಮಾಡ್ಬೋದು, ಮನೇಲಿ ಇಟ್ಕೊಳ್ಳೋಕೆ ಕೊಡ್ಬೋದು, ಅಥವಾ ಅವ್ನ ಗ್ಯಾರೇಜಲ್ಲಿ ಇಟ್ಕೊಳ್ಳೋಕೆ ಕೊಡ್ಬೋದು. ಮೂರನೇದು ಅದರ ಮೇಲೆ ಏನೋ ಕೆಲಸ ಮಾಡುವಂಥದ್ದು ಇರ್ಬೋದು. ಈ ಒಂದು ವುಡ್ ಲಾಕ್ ಕೊಟ್ಬಿಟ್ಟು ಇದರಲ್ಲಿ ನನಗೆ ಎತ್ತಿನ ಬಂಡಿ ಮಾಡು ಅಂತ ಹೇಳ್ಬೋದು, ಅಥವಾ ಒಂದು ಡೋರ್ ಫ್ರೇಮ್ ಮಾಡು ಅಂತ ಹೇಳ್ಬೋದು. ಈ ರೀತಿಯಾದಂತಹ ಪ್ರಸಂಗಗಳಲ್ಲಿ ಏನಾಗುತ್ತೆ ಅಂತಂದರೆ, ಕ್ಯಾರಿಡ್ ಆರ್ ಟು ಹ್ಯಾವ್ ಡನ್ ಅಪಾನ್ ದೆಮ್ ಬೈ ದ ಬೇಲಿ ಫಾರ್ ದ ಬೇಲರ್. ಬೇಲಿ ಅದರ ಮೇಲೆ ಈ ಎಲ್ಲ ಜವಾಬ್ದಾರಿಗಳನ್ನು ತೊಗೊಂಡಿರ್ತಾನೆ. ಈ ಜವಾಬ್ದಾರಿಗಳು ದೇ ಆರ್ ಅವೈಲೇಬಲ್ ವಿತ್ ಬೇಲಿ. ತಗೊಂಡಂತಹ ಸಂದರ್ಭದಲ್ಲಿ ಯಾರಿಗೆ? ಫಾರ್ ದ ಪರ್ಪಸ್ ಆಫ್ ಬೇಲರ್, ಫಾರ್ ಬೇಲರ್ಸ್ ಪರ್ಪಸ್. ಎಲ್ಲ ಇದೇ ಪರ್ಪಸ್ ಅವ್ರದ್ದೇ ಇರುತ್ತೆ, ಬೇಲರ್ಸ್ ಪರ್ಪಸ್. ಆ್ಯಂಡ್ ದ ಬೇಲಿ ಈಸ್ ಟು ರಿಸೀವ್ ನೋ ರೆಮ್ಯುನರೇಷನ್. ನೋಡಿ, ಅಕಸ್ಮಾತು ಈ ಒಂದು ಕಾರಣದಿಂದಾಗಿ, ಈ ಕೆಲಸದಿಂದಾಗಿ ಏನೂ ರೆಮ್ಯುನರೇಷನ್ ಇರಲಿಲ್ಲ ಅಂದರೆ ಗ್ರ್ಯಾಟಿಟ್ಯೂಯಸ್ ಬೇಲ್ಮೆಂಟ್ ಆದಂತಹ ಸಂದರ್ಭದಲ್ಲಿ ಏನಾಗುತ್ತೆ, ದ ಬೇಲರ್ ಶಾಲ್ ರೀಪೇ ದ ಬೇಲಿ ದ ನೆಸೆಸರಿ ಎಕ್ಸ್ಪೆನ್ಸಸ್ ಇನ್ಕರ್ಡ್ by him for the purpose of bailment.
ಆ ನಾಯಿ ಮರಿನ ನಮ್ಮ ಮನೇಲಿ ಇಟ್ಕೊಂಡು ಅದೇನು ಖರ್ಚು ಮಾಡಿದಿರಲ್ಲ, ಖರ್ಚು ಮಾಡಿದ ಅಮೌಂಟನ್ನು ಇವ್ರು ಕೊಡಬೇಕು. ಅಥವಾ ಬೇರೆ ಈ ಕ್ಯಾರಿ ಮಾಡುವಂತಹ ವಿಷಯದಲ್ಲಿ ಏನಾಗುತ್ತೆ, ನೀವೊಂದು ಸಲ್ಫ್ಯೂರಿಕ್ ಆ್ಯಸಿಡ್ದು ಕ್ಯಾನನ್ನು ನೀವು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಟ್ರಾನ್ಸ್ಪೋರ್ಟ್ ಮಾಡ್ತಿರ್ತೀರಿ ಅಂತ ಇಟ್ಕೊಳ್ಳಿ. ಅದರಿಂದ ಟೈಟಾಗಿ ಹಾಕಿರೋದಿಲ್ಲ, ಅದರದ್ದು ಕ್ಯಾಪ್ ಲೂಸ್ ಇರುತ್ತೆ, ಆ್ಯಸಿಡ್ಡು ಲೀಕ್ ಆಗುತ್ತೆ. ಲೀಕ್ ಆಗಿ ಅವನದು ಲಾರಿ ಫ್ಲೋರಿಂಗ್ ಎಲ್ಲ ಸುಟ್ಟು ಹೋಗ್ಬಿಡುತ್ತೆ. ಅವನು ನಿಮ್ಮ ಫ್ರೆಂಡು ಅಂಥೇಳಿ ಕೊಟ್ಟಿರ್ತೀರಿ, ನೀವು ಅವ್ನು ಇಟ್ಕೊಂಡು ಹೋಗ್ತಾನೆ. ಅವನೇನು ಅದಕ್ಕೆ ಬಾಡಿಗೆ ಚಾರ್ಜ್ ಮಾಡೋದಿಲ್ಲ. ಆವಾಗ ಒಂದು ಕೆಳಗಿನ ಬಾಟಮ್ ಎಲ್ಲ ತುಕ್ಕು ಹಿಡಿದು ಹೊಸ ಅದು ಮಾಡಿಸ್ಬೇಕಾಗತ್ತೆ, ಅವ್ನು ಟಿಂಕ್ರಿಂಗ್ ಮಾಡಿಸ್ಬೇಕಾಗತ್ತೆ ಅವ್ನು. ಅಂಥ ಸಂದರ್ಭದಲ್ಲಿ ಆ ಎಲ್ಲ ಖರ್ಚನ್ನು ನೀವು ಕೊಡಬೇಕಾಗ್ತದೆ ಅನ್ನೋದು ಈ ಒಂದು ಸೆಕ್ಷನ್ನ ಅರ್ಥ. ದ ಬೇಲರ್ ಹ್ಯಾಸ್ ಟು ಪೇ ದ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಫಾರ್ ದ ಬೇಲ್ಮೆಂಟ್ ಇನ್ ಕೇಸ್ ಆಫ್ ಗ್ರ್ಯಾಟಿಟ್ಯೂಯಸ್ ಬೇಲ್ಮೆಂಟ್. ಇಲ್ಲಿದೆ ನೋಡಿ, ಇಫ್ ಎ ಹಾರ್ಸ್ ಈಸ್ ಸೆಂಟ್ ಫಾರ್ ಎ ಜರ್ನಿ, ಯಾವುದೋ ಒಂದು ಪ್ರವಾಸಕ್ಕೆ ನೀವೊಂದು ಹಾರ್ಸ್ನ ಕೊಟ್ಟಿದ್ರಿ ಅಂತ ಇಟ್ಕೊಳ್ಳಿ. ಇವೆಲ್ಲ 18th ಸೆಂಚುರಿಯ ಕೇಸ್ಗಳು ಅಥವಾ ಈ ಕಾನೂನು ಬಂದಿರೋದು ಆವಾಗ. ಆದ್ದರಿಂದ ಕುದುರೆನೇ ಇಲ್ಲಿ ಎಕ್ಸಾಂಪಲ್, ಬೇರೆ ಕಾರ್ಗಿರ್ ಇರಲಿಲ್ಲ ಆವಾಗ. ಇಫ್ ಎ ಹಾರ್ಸ್ ಈಸ್ ಸೆಂಟ್ ಫಾರ್ ಜರ್ನಿ, ಫೀಡಿಂಗ್ ಎಕ್ಸ್ಪೆನ್ಸಸ್ ವಿಲ್ ಬಿ ಬೋರ್ನ್ ಬೈ ದ ಬೇಲಿ. ಅವನು ಏನೋ ಕೆಲಸಕ್ಕೆ ತೊಗೊಂಡು ಹೋಗಿರ್ತಾನೆ, ಅದಕ್ಕೆ ಮೇವು ಹಾಕೋಕ್ಕೆ ಓಕೆ, ಮೇವು ತಿಂಡಿ ಎಲ್ಲ ಅದನ್ನ ಹಾಕ್ತಾನೆ. ಆದರೆ ಬಟ್ ಇಫ್ ದ ಹಾರ್ಸ್ ಫಾಲ್ಸ್ ಅದಕ್ಕೆ ಸಿಕ್ಕಾಗ್ಬಿಟ್ರೆ ಹಾಸ್ಪಿಟಲ್ ಎಕ್ಸ್ಪೆಂಡಿಚರ್ ಅಲ್ಲ, ಅದನ್ನು ಅವನು ಕೊಡೋ ಅವಶ್ಯಕತೆ ಇಲ್ಲ. ಏನು ಮಾಡ್ಬೇಕು, ಅದನ್ನು ಬೇಲರ್ ಕೊಡಬೇಕಾಗತ್ತೆ ಅನ್ನೋದು ಇದರ ಅರ್ಥ. ರೀಸನೇಬಲ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಫಾರ್ ಇಟ್ಸ್ ಟ್ರೀಟ್ಮೆಂಟ್ ಆರ್ ಟು ಬಿ ಬೋರ್ನ್ ಬೈ ದ ಬೇಲರ್ ಅನ್ನೋದನ್ನು ನೀವಿಲ್ಲಿ ಗಮನಿಸಬೇಕು. ಸೊ ಸೆಕ್ಷನ್ 158 ಅಲ್ಲಿ ಏನಂತಂದರೆ, ಇಟ್ ಈಸ್ ಕಂಪ್ಲೀಟ್ಲಿ, ಸೆಕ್ಷನ್ 158 ಕಂಪ್ಲೀಟ್ಲಿ ಬಿಲಾಂಗ್ ಟು ಗ್ರ್ಯಾಟಿಟ್ಯೂಯಸ್ ಬೇಲರ್, ಉಚಿತ ಗ್ರ್ಯಾಟಿಟ್ಯೂಯಸ್ ಬೇಲರ್ಗೆ ಸಂಬಂಧಪಟ್ಟದ್ದು. ಇಲ್ಲಿ ಅಂತಹ ಎಕ್ಸ್ಪೆನ್ಸಸ್ ಬಂದರೆ ಇವ್ರು ಕೊಡಬೇಕು ಅಂತಕ್ಕಂಥದ್ದು ಕನ್ನಡದಲ್ಲಿನೂ ಒಂದ್ಸಲ ವಿವರವಾಗಿ ನೋಡಿಬಿಡ. ಉಚಿತ ಬೇಲ್ಮೆಂಟ್ನಲ್ಲಿ ಬಯಲಿ ಮಾಡಿದ ಅಗತ್ಯ ವೆಚ್ಚಗಳನ್ನು ಬೇಲರ್ ಕೊಡಬೇಕಾಗುತ್ತೆ. ಬೇಲಿ ಮಾಡಿದ, ಬಯಲಿ ಅಲ್ಲ, ಬೇಲಿ ಮಾಡಿದ ಅಗತ್ಯ ಖರ್ಚುಗಳನ್ನು, ಅಗತ್ಯ ವೆಚ್ಚಗಳನ್ನು ಬೇಲರ್ ಪಾವತಿಸಬೇಕು. ಬೇಲ್ಮೆಂಟ್ನ ಷರತ್ತುಗಳ ಪ್ರಕಾರ ಸರಕುಗಳನ್ನು ಇಟ್ಟುಕೊಳ್ಳಬೇಕು ಅಥವಾ ಸಾಗಿಸಬೇಕು, ಅಥವಾ ಬೇಲರ್ನಿಗಾಗಿ ಅವುಗಳ ಮೇಲೆ ಕೆಲಸ ಮಾಡಬೇಕು. ಮತ್ತು ಬೇಲಿಯು ಯಾವುದೇ ಸಂಭಾವನೆಯನ್ನು ಪಡೆಯದಿದ್ದರೆ ಬೇಲ್ಮೆಂಟ್ನ ಉದ್ದೇಶಕ್ಕಾಗಿ ಅವನು ಮಾಡಿದ ಅಗತ್ಯ ವೆಚ್ಚಗಳನ್ನು ಬೇಲಿಗೆ ಮರುಪಾವತಿಸಬೇಕು. ಬೇಲ್ಮೆಂಟ್ನ ಉದ್ದೇಶಕ್ಕಾಗಿ ಅವನು ಮಾಡಿದ ಅಗತ್ಯ ವೆಚ್ಚಗಳನ್ನು ಬೇಲಿಗೆ ಮರುಪಾವತಿಸಬೇಕು. ಯಾರು ಮರುಪಾವತಿಸಬೇಕು ಇಲ್ಲಿ? ಬೇಲರ್ ಹಣ ಕೊಡಬೇಕಾಗತ್ತೆ. ಉಚಿತ ಬೇಲ್ಮೆಂಟ್ ಸಂದರ್ಭದಲ್ಲಿ ಬೇಲರ್ನು ಬೇಲಿ ಮಾಡಿದ ವೆಚ್ಚಗಳನ್ನು ಪಾವತಿಸಬೇಕು. ಕುದುರೆಯನ್ನು ಪ್ರಯಾಣಕ್ಕಾಗಿ ಕಳಿಸಿದರೆ ಆಹಾರ ವೆಚ್ಚವನ್ನೇನೋ ಬೇಲಿ ಭರಿಸಬಹುದು, ಆದರೆ ಕುದುರೆಯ ಅನಾರೋಗ್ಯಕ್ಕೆ ಒಳಗಾಗಿದ್ರೆ ಅದರ ಚಿಕಿತ್ಸೆಗೆ ತಗಲುವ ವೆಚ್ಚವನ್ನು ಬೇಲರ್ನು ಭರಿಸಬೇಕಾಗುತ್ತದೆ. ದಿಸ್ ಈಸ್ ವೆರಿ ಕ್ಲಿಯರ್. ಗ್ರ್ಯಾಟಿಟ್ಯೂಯಸ್ ಬೇಲ್ಮೆಂಟ್ ಇರುವಾಗ ಇನ್ಸಿಡೆಂಟಲ್ ಎಕ್ಸ್ಪೆಂಡಿಚರ್ ಆದರೆ, ಸಂದರ್ಭಿಕವಾಗಿ ಖರ್ಚುಗಳಾದ್ರೆ, ಅನ್ಎಕ್ಸ್ಪೆಕ್ಟೆಡ್ ಖರ್ಚುಗಳು. ಈಗ ನೋಡಿ, ಕುದುರೆ ತೊಗೊಂಡೋಗಿರ್ತಾರೆ, ಕುದುರೆಗೆ ಮತ್ತು ಮೇವು ಹಾಕಿ ಕುದುರೆ ಕಡೆ ಕೆಲಸ ಮಾಡಿಸ್ಕೋಬೇಕು. ಅದು ದಟ್ ಈಸ್ ಇಂಪ್ಲೈಡ್, ಅದೇನು ತೊಂದರೆ ಇಲ್ಲ. ಆದ್ರೆ ಕುದುರೆನೇ ಅದಕ್ಕೇನೋ ಸಮಸ್ಯೆ ಆಗಿ ಆರೋಗ್ಯದ ತೊಂದರೆ ಆದಾಗ ಹೆಚ್ಚು ಎಕ್ಸ್ಪೆಂಡಿಚರ್ ಬರುತ್ತೆ. ಆವಾಗ ಏನು ಮಾಡಬೇಕಾಗತ್ತೆ? ಓನರ್ ಆ ಹಣವನ್ನು ಕೊಡಬೇಕಾಗುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ. ದೆನ್ ದಿಸ್ ಈಸ್ ಅನದರ್ ಸೆಕ್ಷನ್, ಬೇಲರ್ಸ್ ರೆಸ್ಪಾನ್ಸಿಬಿಲಿಟಿ ಟು ಬೇಲಿ. ಇಲ್ಲಿ ಈ ಬೇಲಿಗೆ ಸಂಬಂಧಪಟ್ಟಂತಹ ಏನು ಜವಾಬ್ದಾರಿಗಳು ಅನ್ನೋದನ್ನು ಈ ಸೆಕ್ಷನನ್ನು ಅನಲೈಸ್ ಮಾಡೋಣ. ದ ಬೇಲರ್ ಈಸ್ ರೆಸ್ಪಾನ್ಸಿಬಲ್ ಟು ದ ಬೇಲಿ ಫಾರ್ ಎನಿ ಲಾಸ್ which the ಬೇಲಿ ಮೇ ಸಸ್ಟೈನ್ by reason that the baler was not entitled to make the bailment or to receive back the goods or to give directions respecting them. ಫಸ್ಟ್ ನಿಮಗೊಂದು ಉದಾಹರಣೆ ಹೇಳ್ತೇನೆ, ಆಮೇಲೆ ಅದನ್ನು ಓದಿದರೆ ನಿಮಗೆ ಅದು ಕ್ಯಾಚ್ ಆಗುತ್ತೆ. ನಾನು ಒಂದು ನಾಯಿ ಮರಿ ಎಲ್ಲಿಂದನೋ ಕದ್ಕೊಂಡ್ಬಂದಿರ್ತೀನಿ. ಕದ್ಕೊಂಡ್ಬಂದು ನಾನು ಪಕ್ಕದ ಮನೆಯವನಿಗೆ ಒಂದು 2 ದಿವಸ ಇದನ್ನು ಇಟ್ಕೊಂಡಿರು, ನಾನು ಊರಿಗೆ ಹೋಗಿ ಬಂದಮೇಲೆ ಕೊಡು ಅಂತ ಹೇಳಿರ್ತೀನಿ.
ಅವನು ಆ ನಾಯಿ ಮರಿನ ಇಟ್ಕೊಂಡಿರ್ತಾನೆ. ಅಷ್ಟೊತ್ತಿಗೆ ಏನಾಗುತ್ತೆ, ಆ ನಾಯಿ ಮರಿಯ ನಿಜವಾದ ಓನರ್ ಬಂದ್ಬಿಡ್ತಾರೆ. ಬಂದ್ಬಿಟ್ಟು ಅವನಿಗೆ ಪ್ರೆಷರ್ ಮಾಡ್ತಾರೆ. ನಿನ್ನ ನಾಯಿ ಮರಿ ಯಾಕೆ ಇಟ್ಕೊಂಡಿದೀಯ ನೀನು, ಹಾಗೆ ಹಿಂಗೆ ಕೊಡು ನನ್ನ ನಾಯಿ ಮರಿ ಅಂತ. ಅವನು ಹೇಳ್ತಾನೆ, ನಿನ್ನ ನಾಯಿ ಮರಿ ಅಂತ ನನಗೆ ಗೊತ್ತಿಲ್ಲ, ನನಗೆ ಪಕ್ಕದ ಮನೆಯವ್ರು ಕೊಟ್ಟಿದ್ದಾರೆ, ಅದಕ್ಕೆ ನಾನು ಇಟ್ಕೊಂಡಿದ್ದೀನಿ ಅಂತ ಹೇಳ್ತಾನೆ. ಇಂತಹ ಸಂದರ್ಭದಲ್ಲಿ ಏನಾಗುತ್ತೆ, ಅದಕ್ಕೆ ಸಂಬಂಧಪಟ್ಟಂತಹ ಉದಾಹರಣೆ ಇದು. ಅಥವಾ ಒಂದು ಬೈಕ್ ಕಳ್ಳತನ ಮಾಡ್ಕೊಂಡ್ಬಂದಿರ್ತೀನಿ ಅಂತ ಇಟ್ಕೊಳ್ಳಿ. ಕಳ್ಳತನ ಮಾಡಿದ ಬೈಕನ್ನು ತಂದು ನಾನು ಇನ್ನೊಬ್ಬರಿಗೆ ಮಾರಾಟ ಮಾಡಿರ್ತೀನಿ, ಅಥವಾ ಅವ್ರು ಇನ್ನೊಬ್ಬರ ಮನೇಲಿ ಇಟ್ಕೊಳಕ್ಕೆ ಕೊಟ್ಟಿರ್ತೀನಿ. ಬೇಲ್ಮೆಂಟ್ ಮಾರಾಟ ಇದರಲ್ಲಿ ಬರೋದಿಲ್ಲ, ಬೇಲ್ಮೆಂಟ್ ಇನ್ನೊಬ್ಬರ ಮನೇಲಿ ಇಟ್ಕೊಳಕ್ಕೆ ಕೊಟ್ಟಿರ್ತೀನಿ. ಆವಾಗ ಪೊಲೀಸರು ಬಂದು ಏನು ಮಾಡ್ತಾರೆ, ಈ ಬೈಕ್ ಓನರು ಇವ್ರಿಗೆ ಕೊಟ್ಬಿಡಿ ಇದು ಅಂತ ಹೇಳ್ತಾರೆ. ಆವಾಗ ಅವನಿಗೆ ಸಮಸ್ಯೆ ಬರುತ್ತೆ. ವಾಟ್ ಹಿ ಹ್ಯಾಸ್ ಟು ಡೂ ಇಸ್ ದ ಕ್ವಶನ್. ಅಂತಹ ಸಂದರ್ಭದಲ್ಲಿ ಅವನು ಕೋರ್ಟಲ್ಲಿ ಕೇಸ್ ಹಾಕ್ಬೋದು, ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಎಕ್ಸ್ಪೆಂಡಿಚರ್ ಮಾಡ್ಬೋದು. ಈ ರೀತಿಯಾದಂಥ ಅಂದರೆ ಅವನನ್ನು ಸಮಸ್ಯೆಗೆ ತಂದಿಡ್ತೀವಿ ಅನ್ನೋದು ಭಾಳ ಮುಖ್ಯ ಇಲ್ಲಿ. ಇವಾಗ ನಾವು ಸೆಕ್ಷನ್ ಓದೋಣ. ದ ಬೇಲರ್ ಈಸ್ ರೆಸ್ಪಾನ್ಸಿಬಲ್. ಯಾರೋ ವಸ್ತುವನ್ನು ಕೊಡ್ತಾನಲ್ಲ ಅವನು ರೆಸ್ಪಾನ್ಸಿಬಲ್ ಟು ದ ಬೇಲಿ ಫಾರ್ ಎನಿ ಲಾಸ್ ವಿಚ್ ದ ಬೇಲಿ ಮೇ ಸಸ್ಟೈನ್. ನೋಡಿ, ನೀವು ಬೇಲ್ಮೆಂಟ್ ಮಾಡಿರೋದ್ರಿಂದ ತೊಂದರೆ ಯಾರಿಗೆ ಆಗಬೇಕು, ಬೇಲಿಗೆ ಆಗಬೇಕು. ಎಂಥ ಸಂದರ್ಭದಲ್ಲಿ, ಬೈ ದ ರೀಸನ್ ದ್ಯಾಟ್ ಬೇಲರ್ ವಾಸ್ ನಾಟ್ ಎಂಟೈಟಲ್ ಟು ಮೇಕ್ ಬೇಲ್ಮೆಂಟ್. ನೋಡಿ, ಅವನಿಗೆ ಕಾನೂನಾತ್ಮಕವಾಗಿ ಆ ವಸ್ತುವಿನ ಬೇಲ್ಮೆಂಟ್ ಕರಾರನ್ನು ಮಾಡುವಂತಹ ಕಾನೂನಾತ್ಮಕ ಅವನಿಗೆ ಹಕ್ಕೇ ಇರುವುದಿಲ್ಲ. ಅಂತಹ ಸಂದರ್ಭದಲ್ಲಿ ಇಫ್ ದೇರ್ ಈಸ್ ನೋ ಪ್ರಾಪರ್ ರೈಟ್ ಫಾರ್ ದ ಬೇಲರ್ ಟು ಎಂಟರ್ ಇನ್ ಟು ಬೇಲ್ಮೆಂಟ್ ಕಾಂಟ್ರಾಕ್ಟ್, ದೆನ್ ಬಿಕಾಸ್ ಆಫ್ ದ್ಯಾಟ್ ಇಫ್ ದ ಬೇಲಿ ಇನ್ಕರ್ಸ್ ಲಾಸ್. ಬೇಲ್ಮೆಂಟ್ ಮಾಡುವಂತಹ ಸಂದರ್ಭದಲ್ಲಿ ಕಾನೂನಾತ್ಮಕವಾಗಿ ಬೇಲರ್ನಿಗೆ ಬೇಲ್ಮೆಂಟ್ ಮಾಡುವಂತಹ ಹಕ್ಕೇ ಇರೋದಿಲ್ಲ ಆ ವಸ್ತುವಿನ ಮೇಲೆ. ಹಿ ಡಸಂಟ್ ಹ್ಯಾವ್ ಟೈಟಲ್ ಈಸ್ ನಾಟ್ ಬಿಲಾಂಗಿಂಗ್ ಟು ಹಿಮ್. ಅಂತಹ ಸಂದರ್ಭದಲ್ಲಿ ಬೇಲ್ಮೆಂಟ್ ಮಾಡಿದ್ದ ಅಂದರೆ ಅದಕ್ಕೆ ಸಂಬಂಧಿಸಿದಂತೆ ಏನಾದರೂ ಖರ್ಚು ಬೇಲಿಗಾದರೆ ಆ ಖರ್ಚನ್ನು ಇವನು ಭರಿಸಬೇಕು ಅನ್ನೋದು ಇದರ ಅರ್ಥ. ನೋಡಿ, ನಾಟ್ ಎಂಟೈಟಲ್ ಟು ಮೇಕ್ ಬೇಲ್ಮೆಂಟ್ ಆರ್ ನಾಟ್ ಎಂಟೈಟಲ್ ಟು ರಿಸೀವ್ ಬ್ಯಾಕ್ ದ ಗೂಡ್ಸ್ ಆರ್ ಟು ಗಿವ್ ಡೈರೆಕ್ಷನ್ಸ್ ರೆಸ್ಪೆಕ್ಟಿಂಗ್ ದೆಮ್. ಮತ್ತು ಆ ವಸ್ತುನ ಏನು ಮಾಡಬೇಕು ಅಂತ ಹೇಳುವಂಥದ್ದು ಈ ಕಾನೂನಾತ್ಮಕ ಯಾವ ಅಧಿಕಾರ ಇಲ್ಲ ಅಂತಹ ಸಂದರ್ಭದಲ್ಲಿ ಅವಾಗೇನಾಗುತ್ತೆ, ಅವನಿಗೆ ಬೇಲಿಗಾಗುವಂತಹ ಎಲ್ಲ ನಷ್ಟವನ್ನು ಬೇಲರ್ ಭರಿಸಬೇಕಾಗ್ತದೆ. ಇಟ್ ಈಸ್ ದ ಡ್ಯೂಟಿ ಆಫ್ ದ ಬೇಲರ್ ಟು ಇಂಡೆಮ್ನಿಫೈ ದ ಬೇಲಿ ಇಫ್ ಹಿಸ್ ಗೂಡ್ಸ್ ಟು ದ ಬೇಲ್ಮೆಂಟ್ ಈಸ್ ಡಿಫೆಕ್ಟಿವ್. ಟೈಟಲ್ ಟು ದ ಬೇಲ್ಮೆಂಟ್ ಈಸ್ ಡಿಫೆಕ್ಟಿವ್ ಅಂದರೆ ಆ ವಸ್ತುವಿನ ಮೇಲಿನ ಇವನ ಹಕ್ಕು ಡಿಫೆಕ್ಟಿವ್ ಆಗಿದ್ದರೆ ಅವಾಗ ಏನಾಗುತ್ತೆ, ಅದಕ್ಕೆ ನಾವೇನು ಹೇಳ್ತೀವಿ, ವಾರಂಟಿ ಆಫ್ ಟೈಟಲ್ ಅಂತ ಹೇಳ್ತೀವಿ, ವಾರಂಟಿ ಆಫ್ ಟೈಟಲ್. ಬಟ್ ದ ಬೇಲರ್ ಕೆನಾಟ್ ಇಂಡೆಮ್ನಿಫೈ ಅಗೇನ್ಸ್ಟ್ ಎನಿ ಲಾಸ್ ಆರ್ ಡ್ಯಾಮೇಜ್ ಕಾಸ್ಡ್ ಟು ದ ಡ್ಯೂ ಟು ದ ಬೇಲಿ. ನೋಡಿ, ಅಕಸ್ಮಾತು ಯಾವುದೇ ವಸ್ತುವಿನ ಮೇಲೆ ಆ ವಸ್ತುವಿಗೆ ಲಾಸ್ ಆಯಿತು ಅಂತ ಇಟ್ಕೊಳ್ಳಿ, ಅಥವಾ ಡ್ಯಾಮೇಜ್ ಆಯಿತು ಅಂತ ಇಟ್ಕೊಳ್ಳಿ, ಅದು ಇವನಿಗಿಂದ ಬೇಲಿಯ ಕಾರಣದಿಂದ ಆಗಿದ್ರೆ ಅದಕ್ಕೆ ನೀವು ನಷ್ಟ ಭರಿಸೋ ಹಾಗಿಲ್ಲ. ಒಂದು ವಸ್ತು ಕೊಟ್ಟಿರ್ತೀವಿ, ಅವನ ನೆಗ್ಲಿಜೆನ್ಸ್ನಿಂದ ಅವನು ಅದನ್ನು ವಸ್ತುನ ಕೆಳಗೆ ಕೆಡವಿ ಅದನ್ನು ಹಾಳು ಮಾಡ್ತಾನೆ ಅಂತಂದ್ರೆ ಅವನು ಹೀ ಈಸ್ ಲಯಬಲ್. ಆದರೆ ಟೈಟಲ್ ಸರಿ ಇರಲಾರಂತಹ ವಿಷಯದಲ್ಲಿ ಈ ರೀತಿಯಾದಂತಹ ಸಮಸ್ಯೆಗಳು ಬರ್ತವೆ ಅನ್ನೋದನ್ನು ನಾವು ಒಂದು ಕೇಸ್ ಲಾದಲ್ಲಿ ನೋಡ್ಬೋದು. ಇದನ್ನು ಕನ್ನಡದಲ್ಲಿ ಒಂದ್ಸಲ ನೋಡ್ಬೋಣ. ಬೇಲರ್ಗೆ ಬೇಲ್ಮೆಂಟ್ ಮಾಡುವ ಅಥವಾ ವಸ್ತುಗಳನ್ನು ಹಿಂತಿರಿಸಿಕೊಳ್ಳುವ ಅಥವಾ ಮಾರ್ಗದರ್ಶನ ನೀಡುವ ಹಕ್ಕು ಇಲ್ಲದಿದ್ದರೆ, ಹಿ ಡಸಂಟ್ ಹ್ಯಾವ್ ದ ಟೈಟಲ್, ಮತ್ತು ಆ ಕಾರಣದಿಂದ ಬೇಲಿಗೆ ಹಾನಿ ಸಂಭವಿಸಿದರೆ ಬೇಲರ್ ಆ ಹಾನಿಗೆ ಹೊಣೆಗಾರನು. ಇದು ಬೇಲರ್ನ ಮಾಲೀಕತ್ವದ ಭರವಸೆ ಆಗಿದ್ದು, ಬೇಲರ್ಗೆ ಬೇಲ್ಮೆಂಟ್ ಮಾಡಲು ಸರಿಯಾದ ಹಕ್ಕು ಇಲ್ಲದಿದ್ದರೆ ಬೇಲಿಗೆ ಆಗುವ ನಷ್ಟಗಳಿಗೆ ಅವನು ಹೊಣೆಗಾರ. ನೀವು ಕಳ್ಳತನದ ಮಾಲ್ ತೊಗೊಂಡೋಗಿ ಬೇಲ್ಮೆಂಟ್ ಮಾಡೋಕ್ಕಾಗೋದಿಲ್ಲ ಅನ್ನೋದು ಈ 164ನ ಅರ್ಥ. ಅಗ್ದಿ ಸಿಂಪಲ್ ನಾವು ನಮ್ಮ ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅಂತಂದರೆ. ಇದಕ್ಕೆ ಸಂಬಂಧಪಟ್ಟಂಥ ಇಲ್ಲೊಂದು ಕೇಸ್ ಇದೆ ನೋಡಿ, ರೋಜರ್ಸ್ ಸನ್ಸ್ ಆ್ಯಂಡ್ ಕಂಪನಿ ವರ್ಸಸ್ ಲ್ಯಾಂಬರ್ಟ್ ಆ್ಯಂಡ್ ಕೋ. ರೋಜರ್ಸ್ ಸನ್ಸ್ ಆ್ಯಂಡ್ ಕಂಪನಿ ವರ್ಸಸ್ ಲ್ಯಾಂಬರ್ಟ್ ಆ್ಯಂಡ್ ಕೋ. ಇದು ತುಂಬ ಹಳೆ ಕೇಸು, ಇಂಗ್ಲೀಷ್ ಕೇಸು. ಏನಾಗುತ್ತೆ ನೋಡೋಣ. ವೆನ್ ದ ಬೇಲ್ಮೆಂಟ್ ಗೂಡ್ಸ್ ಆರ್ ಕ್ಲೇಮ್ಡ್ ಬೈ ಥರ್ಡ್ ಪಾರ್ಟಿ. ನೋಡಿ, ಇವನು ಯಾರೋ ಬೇಲ್ಮೆಂಟ್ ಮಾಡಿರ್ತಾನೆ, ಆದರೆ ಇದು ವಸ್ತು ನಮ್ಮದು ಅಂತ ಥರ್ಡ್ ಪಾರ್ಟಿ ಕ್ಲೇಮ್ ಮಾಡ್ತಾನೆ. ದೋ ದ ಬೇಲಿ ಈಸ್ ಆನ್ಸರೇಬಲ್ ಟು ದ ಬೇಲರ್. ನೋಡಿ, ಇಲ್ಲಿ ಬೇಲಿಗೂ ಮತ್ತು ಬೇಲರ್ಗೂ ಸಂಬಂಧ ಇದೆ. ಆದರೆ ಏನಾಗುತ್ತೆ ಅಂದರೆ, ಇಫ್ ದ ಓನರ್ಶಿಪ್ ಆಫ್ ದ ಗೂಡ್ಸ್ ಈಸ್ ಎಸ್ಟಾಬ್ಲಿಷ್ಡ್ ಬೈ ದ ಥರ್ಡ್ ಪಾರ್ಟಿ, ಅವನು ಕಾನೂನಾತ್ಮಕವಾಗಿ ಈ ವಸ್ತು ನಂದು ಅಂಥೇಳಿ ಹೇಳಿಬಿಟ್ರೆ ಏನು ಮಾಡೋದು? ಇಫ್ ಹಿ ಈಸ್ ಕನ್ಫರ್ಮ್ಡ್, that can be given to the third party.
ಆವಾಗ ಬೇಲರ್ ಏನು ಮಾಡೋಕ್ಕಾಗಲ್ಲ. ಬಟ್ ಬೇಲಿ ಸೇಫ್ ಪ್ಲೇ ಮಾಡ್ತಾನೆ. ಇಫ್ ಯು ವಾಂಟ್ ಟು ಪ್ಲೇ ದ ಸೇಫ್ ಗೇಮ್, ಆವಾಗ ದೇರ್ ಇಸ್ ಒನ್ ಪ್ರೊವಿಷನ್ ಇನ್ ದ ಲಾ ಕಾಲ್ಡ್ ಇಂಟರ್ ಪ್ಲೀಡರ್ ಆ್ಯಕ್ಷನ್ ಅಂತ. ದೇರ್ ಇಸ್ ಎ ಲೀಗಲ್ ಸೊಲ್ಯೂಷನ್ ದಟ್ ಈಸ್ ಕಾಲ್ಡ್ ಇಂಟರ್ ಪ್ಲೀಡರ್ ಆ್ಯಕ್ಷನ್. ನೋಡಿ, ಈಗ ಇಬ್ಬರು ಓನರ್ ಆಗಿಬಿಡ್ತಾರೆ. ಒಬ್ಬ ಓನರು ಬೇಲರು, ಇನ್ನೊಬ್ಬ ಓನರು ಥರ್ಡ್ ಪಾರ್ಟಿ. ಇಬ್ಬರು ನನ್ನ ವಸ್ತು ಅಂತಾರೆ, ಇಬ್ಬರು ನನ್ನ ವಸ್ತು ಅಂತಾರೆ. ಆವಾಗ ಇದು ಯಾರ ವಸ್ತು ಅಂತ ಹೇಳಿ ಡಿಸೈಡ್ ಮಾಡೋದು ಬೇಲಿಗೆ ಆಗೋದಿಲ್ಲ. ಆವಾಗ ಬೇಲಿ ಏನು ಮಾಡ್ತಾನೆ ಅಂದರೆ, ಕೋರ್ಟ್ಗೆ ಹೋಗಿ ನೀವು ಅಲ್ಲಿಂದ ಟೈಟಲ್ ಯಾರ್ದು ಅಂತ ಕ್ಲಿಯರ್ ಮಾಡ್ಕೊಂಬನ್ನಿ, ನಾನು ಕೊಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ನಾವೇನು ಹೇಳ್ತೀವಿ, ಇಂಟರ್ ಪ್ಲೀಡರ್ ಆ್ಯಕ್ಷನ್ ಅಂತ ಹೇಳ್ತೀವಿ. ಇಂಟರ್ ಪ್ಲೀಡರ್ ಆ್ಯಕ್ಷನ್ ಅಂತ ಹೇಳ್ತೀವಿ. ಭಾಳಷ್ಟು ಸಲ ಇದನ್ನು ನಾವು ಎಲ್ಲಿ ನೋಡ್ತೀವಿ ಅಂತಂದರೆ, ಕೆಲವೊಮ್ಮೆ ಯಾವುದೇ ಒಬ್ಬ ವ್ಯಕ್ತಿ ರಿಟೈರ್ ಆಗ್ತಾನೆ. ರಿಟೈರ್ ಆದಮೇಲೆ ಅವನ ಹೆಂಡತಿ ಬರ್ತಾಳೆ, ಮತ್ತೂ ಒಬ್ಬಳು ಬರ್ತಾಳೆ, ನಾನು ಅವನ ಹೆಂಡತಿ ಅಂತ. ಈ ರೀತಿಯಾದಂಥ ಅನೇಕ ಪ್ರಸಂಗಗಳನ್ನು ನಾವು ನೋಡಿದ್ದೀವಿ. ಅಥವಾ ಇದು ನನಗೆ ಸೇರಬೇಕು, ಅವನ ಏನೋ ಒಂದು ರಿಟೈರ್ಮೆಂಟ್ ಬೆನಿಫಿಟ್ ನನಗೆ ಸೇರಬೇಕು ಅಂಥೇಳಿ ಆ ಫ್ಯಾಮಿಲಿಯ ಮಧ್ಯದಲ್ಲಿ ಒಂದು ಏನು ವಿವಾದ ಉಂಟಾಗ್ಬೋದು. ಅಂಥ ಸಂದರ್ಭದಲ್ಲಿ ಡಿಪಾರ್ಟ್ಮೆಂಟ್ ಏನು ಮಾಡುತ್ತೆ ಅಂತಂದರೆ, ಇಂಟರ್ ಪ್ಲೀಡರ್ ಆ್ಯಕ್ಷನ್ ಮಾಡುತ್ತೆ. ಹೋಗಿ ಟೈಟಲ್ ಯಾರಿಗೆ ಅನ್ನೋದನ್ನು ನೀವು ಡಿಸೈಡ್ ಮಾಡ್ಕೊಂಬನ್ನಿ ಕೋರ್ಟ್ ಮುಖಾಂತರ, ಆಮೇಲೆ ನಾವು ಕೊಡ್ತೀವಿ ಅಂತ. ದಟ್ ಈಸ್ ವಾಟ್ ಈಸ್ ದಿಸ್ ಐಟಮ್. ಅಂದರೆ ಆ ಗೂಡ್ಸ್ನ ಥರ್ಡ್ ಪಾರ್ಟಿ ಕ್ಲೇಮ್ ಮಾಡಿದಾಗ ಈ ಸಮಸ್ಯೆ ಬರುತ್ತೆ ಅನ್ನೋದನ್ನು ನಾವು ನೋಡ್ಬೇಕು. ಇಲ್ಲಿ ಬೇಲ್ಮೆಂಟ್ ಮಾಡಿದ ವಸ್ತುಗಳ ಮೇಲೆ ಮೂರನೆಯ ವ್ಯಕ್ತಿಯ ಹಕ್ಕು ಕೇಳಿದಾಗ ಬೇಲರಿಗೆ ಉತ್ತರದಾಯ ಆಗಿದ್ದರೂ ನಿಜವಾದ ಮಾಲೀಕತ್ವದ ಮೂರನೆಯ ವ್ಯಕ್ತಿ ಸಾಬೀತುಪಡಿಸಿದರೆ ಬೇಲಿ ವಸ್ತುಗಳನ್ನು ಬೇಲರಿಗೆ ಹಿಂತಿರುಗಿಸಬಹುದು ಅಥವಾ ಇಂಟರ್ ಪ್ಲೀಡರ್ ಆ್ಯಕ್ಷನ್ ಮಾಡ್ಬೋದು. ನೋಡಿ, ಆ್ಯಕ್ಚುಲಿ ಈ ಥರ್ಡ್ ಪಾರ್ಟಿ ಟೈಟಲ್ನ ಪ್ರೂವ್ ಮಾಡಿದರೆ ಅವ್ರಿಗೆ ಕೊಡಬೇಕಾಗತ್ತೆ. ನಿಮಗೆ ಬಹಳ ವಿಶೇಷವಾದಂಥ ಎಕ್ಸಾಂಪಲ್ ಹೇಳ್ತೀನಿ. ಈ ಬಂಗಾರದ ಅಂಗಡಿಯವರು ಕಳ್ಳತನ ಮಾಡಿದ ಬಂಗಾರನ ತೊಗೊಂಡಿರ್ತಾರೆ. ಅಲ್ಲೇನಾಗುತ್ತೆ ಅಂತಂದ್ರೆ, ಅವನು ಕಳ್ಳತನ ಮಾಡಿದವನು ಸಿಕ್ಕ ಅಂದರೆ ಅವನು ಹೇಳ್ತಾನೆ, ನಾನು ಇಂತಿಂಥವ್ರು ಕೊಟ್ಟಿನಿ ಅಂತೇಳಿ. ಅಲ್ಲಿ ಹೋದರೆ ಪೊಲೀಸರು ಅದನ್ನು ಸೀಸ್ ಮಾಡಿ ಏನು ಮಾಡ್ತಾರೆ, ಸೀದಾ ಓನರಿಗೆ ಕೊಡ್ತಾರೆ. ಕೇಸೆಲ್ಲ ಮುಗಿದ ಮೇಲೆ ಇವ್ರ ದುಡ್ಡು ಬರೋದೇ ಇಲ್ಲ ವಾಪಸ್. ಇವ್ರ ದುಡ್ಡು ವಾಪಸ್ ಬರೋದೇ ಇಲ್ಲ. ಒನ್ಸ್ ಎನಿಬಡಿ ಪ್ರೂವ್ಸ್ ದ ಟೈಟಲ್, then the material will go to him irrespective of all these things. ಆದ್ದರಿಂದ ಇಲ್ಲಿ ಏನಾಗುತ್ತೆ ಅಂತಂದರೆ, ಥರ್ಡ್ ಪಾರ್ಟಿ ಬೇಲ್ಮೆಂಟ್ ಆದಂತಹ ಒಂದು ವಸ್ತುವಿನಲ್ಲಿ ಥರ್ಡ್ ಪಾರ್ಟಿ ಕ್ಲೇಮ್ ಬಂದಾಗ ಆವಾಗ ಏನಾಗುತ್ತೆ ಅಂತಂದರೆ, ಬೇಲಿಗೆ ಒಂದು ಸಮಸ್ಯೆ ಉಂಟಾಗುತ್ತೆ. ಬೇಲಿ ವಿಲ್ ನಾರ್ಮಲಿ ಗೋ ಫಾರ್ ಇಂಟರ್ ಪ್ಲೀಡರ್ ಆ್ಯಕ್ಷನ್. ಆವಾಗ ಆಮೇಲೆ ಒಂದು ಕೋರ್ಟ್ಗೆ ಹೋತು ಅಂತ ಇಟ್ಕೊಳ್ಳಿ, ನಂತರದಲ್ಲಿ ಆದಂತಹ ವಸ್ತುವಿನ ಮೇಲೆ ಆದಂತಹ ಖರ್ಚು ಕೂಡ ಅವ್ರೇನು ಮಾಡ್ತದೆ, ಯಾರು ಟ್ರೂ ಓನರ್ ಇದ್ದಾರೆ ಅವನು ಕೊಡೋದಾಗೋದಿಲ್ಲ. ಆ್ಯಕ್ಚುಲಿ ಬೇಲರ್ನೇ ಅದನ್ನು ಕೊಡಬೇಕಾಗುತ್ತೆ. ಯಾರು? ಬೇಲರ್. ಯಾಕೆಂದರೆ ಬಿಕಾಸ್ ಆಫ್ ಬೇಲರ್ ಆಲ್ ದೀಸ್ ಥಿಂಗ್ಸ್ ಹ್ಯಾವ್ ಹ್ಯಾಪನ್ಡ್, ಸೊ ಹಿ ಈಸ್ ಲಯಬಲ್ ಫಾರ್ ಸಚ್ ಲಾಸಸ್ ಅಕಾರ್ಡಿಂಗ್ ಟು ದ 158 ಸೆಕ್ಷನ್. ಇಲ್ಲಿ 158 ಸೆಕ್ಷನ್ದು ಸಮಸ್ಯೆ ಉದ್ಭವ ಆಗ್ಬೋದು ಇದರಲ್ಲಿ ಅನ್ನೋದನ್ನು ನಾನಿಲ್ಲಿ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ದಿಸ್ ಈಸ್ ಆಲ್ ಅಬೌಟ್ ದಿ ಬೇಲರ್ಸ್ ಡ್ಯೂಟೀಸ್. ಬೇಲರ್ನ ಕರ್ತವ್ಯಗಳೇನು ಅನ್ನೋದನ್ನು ನಾವು 158 ನೋಡಿದ್ದೀವಿ. ಅದನ್ನೇ ಒಂದು ಕನ್ಕ್ಲೂಷನ್ ಮಾಡೋದಾದರೆ, ಬೇಲರ್ ಮಸ್ಟ್ ಡಿಸ್ಕ್ಲೋಸ್ ಎನಿ ಡಿಫೆಕ್ಟ್ಸ್. ದಿಸ್ ಇಸ್ ಹಿಸ್ ಫಸ್ಟ್ ಡ್ಯೂಟಿ ಇನ್ ದ ಗೂಡ್ಸ್ ಟು ದ ಬೇಲಿ. ಇನ್ ಕೇಸ್ ಆಫ್ ಬೇಲ್ಮೆಂಟ್ ಫಾರ್ ರಿವಾರ್ಡ್, ದ ಬೇಲರ್ ಈಸ್ ಲಯಬಲ್ ಈವನ್ ದ ಡಿಫೆಕ್ಟ್ಸ್ ಆರ್ ನಾಟ್ ನೋನ್ ಟು ಹಿಮ್. ಅದೇ ರಿವಾರ್ಡ್ ಇಲ್ಲ ಅಂತ ಇಟ್ಕೊಳ್ಳಿ, ಗ್ರಾಟಿಟ್ಯೂಡ್ ಇತ್ತು ಅಂತಂದರೆ ಡಿಸ್ಕ್ಲೋಸ್ ಮಾಡಿದ್ರು ಡ್ಯಾಮೇಜ್ ಬರೋದಿಲ್ಲ. ದ ಬೇಲರ್ ಮಸ್ಟ್ ರೀಇಂಬರ್ಸ್ ಎನಿ ಎಕ್ಸ್ಪೆಂಡಿಚರ್ಸ್ ಇನ್ಕರ್ಡ್ ಬೈ ದ ಬೇಲಿ ಡ್ಯೂರಿಂಗ್ ದ ಕೋರ್ಸ್ ಆಫ್ ಬೇಲ್ಮೆಂಟ್. ಬೇಲ್ಮೆಂಟಿನ ಅವಧಿಯಲ್ಲಿ ಆ ಕೆಲಸದ ಮೇಲೆ, ಆ ವಸ್ತುವಿನ ಮೇಲೆ ಬೇಲಿ ಖರ್ಚು ಮಾಡಿದ ಹಣವನ್ನು ಇವರು ಭರಿಸಬೇಕಾಗ್ತದೆ. ಮತ್ತು ಈ ಟೈಟಲ್, ದ ಟೈಟಲ್ ಆಫ್ ದ ಗೂಡ್ಸ್ ಅಂಡರ್ ದ ಬೇಲ್ಮೆಂಟ್ ಮಸ್ಟ್ ಬಿ ಕ್ಲಿಯರ್. ನೀವು ಬೇಲ್ಮೆಂಟ್ ಮಾಡ್ತೀನಿ ಅಂದರೆ ಆ ವಸ್ತುವಿನ ಟೈಟಲ್ ನಿಮ್ಮ ಹೆಸರಿಗಿರಬೇಕು. ಇಫ್ ಟೈಟಲ್ ಈಸ್ ಡಿಫೆಕ್ಟಿವ್, ದೆನ್ ಬೇಲಿ ಹ್ಯಾಸ್ ಗಾಟ್ 3 ಆಪ್ಷನ್ಸ್. ಇಫ್ ದ third party proves that it is my true material, I am the owner, and if the bailey is convinced, he can give it to him, or he can return it to the bailor, or he can go for inter pleader. So these are the options available to the bailey ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಬೇಲರ್ ಸರಕುಗಳಲ್ಲಿ ಯಾವುದೇ ದೋಷಗಳನ್ನು ಬೇಲಿಗೆ ತಿಳಿಸಬೇಕಾಗುತ್ತದೆ. ಬೇಲ್ಮೆಂಟ್ ಬಹುಮಾನಕ್ಕಾಗಿ ಅನ್ನೋದಕ್ಕಿಂತ ಪ್ರತಿಫಲಕ್ಕಾಗಿ. ಬೇಲ್ಮೆಂಟ್ ಪ್ರತಿಫಲಕ್ಕಾಗಿ ನಡೆಯುತ್ತಿರುವಲ್ಲಿ ಬೈಲರ್ ಗೊತ್ತಿಲ್ಲದೆ
ದೋಷಗಳಿಗಾಗಿ ಸಹ ಅವನು ಹೊಣೆಗಾರನಾಗುತ್ತಾನೆ. ಬೇಲಿ ಬೇಲ್ಮೆಂಟ್ನ ಸಂದರ್ಭದಲ್ಲಿ ಇನ್ಕರ್ ಮಾಡಿದ ಯಾವುದೇ ವೆಚ್ಚ ಖರ್ಚುಗಳನ್ನು ಬೇಲರಿಗೆ ಪಾವತಿಸಬೇಕಾಗುತ್ತದೆ. ಬೇಲ್ಮೆಂಟ್ಗೆ ಒಳಪಡುವ ಸರಕುಗಳ ಮಾಲೀಕತ್ವ ಸ್ಪಷ್ಟವಾಗಿರಬೇಕು, ಇಲ್ಲಾಂದರೆ ಬೇಲಿಗೆ ಆಪ್ಷನ್ಗಳಿದೆ ಅನ್ನೋದನ್ನು, ಇದು ಏನು ಬೇಲರ್ನ ಜವಾಬ್ದಾರಿ ಅನ್ನೋದನ್ನು ನಾವಿಲ್ಲಿ ತಿಳ್ಕೋಬೇಕು. ದಿಸ್ ಈಸ್ ಆಲ್ ಅಬೌಟ್ ಸೆಕ್ಷನ್ 150, 158 ಆ್ಯಂಡ್ 164. ಈ ಮೂರು ಸೆಕ್ಷನ್ಗಳನ್ನು ನಾವು ಒಂದು ಕಡೆ ಸೇರಿಸಿ ಏನು ಹೇಳ್ಬೋದು, ಬೇಲರ್ನ ಕರ್ತವ್ಯಗಳು, ಬೇಲರ್ನ ಕರ್ತವ್ಯಗಳು ಅಂತ ಹೇಳ್ಬೋದು. ಬೇಲರ್ನ ಕರ್ತವ್ಯಗಳು ಅಂತ ಹೇಳಿ ಹೇಳ್ಬೋದು. ಇದು ನಮ್ಮ ಈ ಬೇಲ್ಮೆಂಟ್ಗೆ ಸಂಬಂಧಪಟ್ಟಂತಹ 2ನೇ ಕ್ಲಾಸನ್ನು ಈ ಒಂದು ವಿವರಣೆಯೊಂದಿಗೆ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.